Hello everyone, my name is Irfan. I'm a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ 2025 ಎಕ್ಸಾಮ್ಗೆ ಬೋರ್ಡ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ನಾನು ಸಾಲ್ವ್ ಮಾಡಿಸ್ತಿದ್ದೀನಿ. ಓಕೆ, ಸೊ ನಾವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ, ಸೊ ನಾನು ಇವೆಲ್ಲ ಕ್ವೆಶನ್ಸು ಪ್ರೀವಿಯಸ್ ಇಯರ್ ಕ್ವೆಶನ್ಸು ಮತ್ತು ಮಾಡಲ್ ಕ್ವೆಶನ್ ಪೇಪರ್ ಕ್ವೆಶನ್ಸಿಂದ ತಗೊಂಡು ಸಾಲ್ವ್ ಮಾಡಿಸ್ತಿದ್ದೀನಿ. ಅದಕ್ಕೋಸ್ಕರ ನನ್ನೆಲ್ಲ ಬೇಕಾದ್ರೆ ನೋಡಿ ಇಷ್ಟು ದಿವಸ ಅಲ್ಲಿ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿಸಿದ ಕ್ವೆಶನ್ಸು ಆಲ್ಮೋಸ್ಟ್ ಮತ್ತೆ ಫಸ್ಟ್ ಟರ್ಮ್ ಮತ್ತು ಮಿಡ್ ಟರ್ಮ್ ಎಕ್ಸಾಮ್ಸಲ್ಲಿ ಬಂದಿದ್ದಾವೆ. ಅದಕ್ಕೋಸ್ಕರ ಇವೆಲ್ಲ ಕ್ವೆಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದ್ಕೊಳ್ಳಿ ಇವನ್ನ. ಸೊ ನಾನು ಪ್ರತಿಯೊಂದು ಚಾಪ್ಟರ್ದು ಪ್ಲೇ ಲಿಸ್ಟ್ ರೆಡಿ ಮಾಡಿ, ಅಂದರೆ 2 ಮಾರ್ಕ್ಸ್, ಕೆಲವೊಂದು ಚಾಪ್ಟ್ರಲ್ಲಿ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಮತ್ತು 6 ಮಾರ್ಕ್ಸು ಇನ್ಕ್ಲೂಡಿಂಗ್ MCQs ಇವು ಕ್ವಶನ್ಸ್ ಕೇಳ್ತಾರಲ್ಲ, ಅದೇ ಥರ ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ ಅವ ಥರ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ಸೊ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ವಿಡಿಯೋನ ನೋಡ್ಬೋದು. ಸೊ ವೈ ಬಿಕಾಸ್ ನೋಡಿ ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ನಾನು MCQsನು ಸಾಲ್ವ್ ಮಾಡಿಸ್ತಿದ್ದೀನಿ. ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ನೀವು ಔಟ್ ಆಫ್ ಔಟ್ ಬರೋ ಚಾನ್ಸಸ್ ಇದೆ. ಓಕೆ, ಔಟ್ ಆಫ್ ಔಟ್ ಪಕ್ಕ ತೊಗೊಳ್ತೀರಾ. ಬಿಕಾಸ್ ನಾನು ಎಲ್ಲ ಕಾನ್ಸೆಪ್ಟು ಯೂಸ್ ಮಾಡಿಕೊಂಡು ನಿಮಗೆ ಸಾಲ್ವ್ ಮಾಡಿಸಿದ್ದೀನಿ. ಸೊ ನೀವು ನೋಡಿ ನಾನು ಎಷ್ಟು ವೀಡಿಯೋಸ್ ಮಾಡಿಸಿದ್ದೀನಿ ಅವೆಲ್ಲ ವೀಡಿಯೋಸ್ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಸೊ ಔಟ್ ಆಫ್ ಔಟ್ ಪಕ್ಕ ತೊಗೊಳ್ತೀರಾ. ಓಕೆ, ಸೊ ನಾವು ಮೈ ಇಂಟೆನ್ಷನ್ ಇಸ್ ಟು ಗೆಟ್ ಮೋಸ್ಟ್ ಆಫ್ ದೆಮ್ ಶುಡ್ ಗೆಟ್ ಔಟ್ ಆಫ್ ಔಟ್. ಆಲ್ಮೋಸ್ಟ್ ಎಲ್ಲರೂ ಏನು ತೊಗೋಬೇಕು, ಔಟ್ ಆಫ್ ಔಟ್ ತೊಗೋಬೇಕು. ಆ ಇಂಟೆನ್ಷನ್ ಇಟ್ಕೊಂಡು ನಾನು ವಿಡಿಯೋ ಕ್ಲಾಸ್ ಮಾಡ್ತಿದ್ದೀನಿ. ಓಕೆ, ಸೊ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೂ ಆವಾಗ ಔಟ್ ಆಫ್ ಔಟ್ ತೊಗೋಬೋದು. ನೀವು ಸುಮ್ಮನೆ ನಾರ್ಮಲಾಗಿ ನೀವು ಬೈಹಾಟ್ ಹಾಕ್ತೀನಿ ಅಂದರೆ ಮ್ಯಾಥ್ಸ್ ಬೈಹಾಟ್ ಹಾಕೋಕ್ಕಾಗಲ್ಲ ಯಾವತ್ತಿದ್ರು. ಸೊ ಅದಕ್ಕೋಸ್ಕರ ಈಗ ನೋಡಿ ನಾರ್ಮಲ್ ಆಗಿ ನಾನು ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀನಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆದಮೇಲೆ ನಾನು ಏನು ಮಾಡ್ತೀನಿ, ಎಕ್ಸಸೈಸ್ ವೈಸು ಕಾನ್ಸೆಪ್ಟ್ ವೈಸು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಅದಾದಮೇಲೆ KCET ಮತ್ತು JEE ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂದ್ರೆ ಈ ಸಿಲೆಬಸ್ ಮುಗಿದ್ಮೇಲೆ ಒನ್ಸ್ ಈ ನಾನು ಇಂಪಾರ್ಟೆಂಟ್ ಕ್ವಶನ್ ಸಿಲೆಬಸ್ ಮುಗಿದ್ಮೇಲೆ KCET ಮೇಲೆ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ಅದಾದಮೇಲೆ JEE ಮೇನ್ಸು ಕ್ವಶನ್ಸ್ ಮಾಡೋಣ. ಓಕೆ, ಸೊ ನಾವು ನೋಡಿ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನ್ಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡು ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಬೋದು. ಕ್ಯಾರಿಗೆ ಸ್ಪೀಡ್ ಅನ್ಸುತ್ತೆ, ಅವರು ವಿಡಿಯೋ ಸ್ಲೋ ಮಾಡ್ಕೊಂಡು ನೋಡ್ಬೋದು. ಇವತ್ತು ಏನು ಮಾಡೋಣ ಅಂದರೆ ಸೆಟ್ಸಿನ್ನು MCQs ಕಳ್ಸೋಣ. ನಾನು 2 ಮಾರ್ಕ್ಸ್ ಸೆಟ್ಸಿಂದ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ಅದನ್ನು ಮಾಡಿಸಿದ್ದೀನಿ ನಾನು. ಓಕೆ, ಸೊ ನಾವು ಅದೇ ಥರ ನೀವು ಸೆಟ್ಸಿಂದ ಇಂಪಾರ್ಟೆಂಟ್ MCQs ಕಲಿಯೋಣ. ಬಿಕಾಸ್ ನೀವು ಫಸ್ಟ್ ಇಯರಲ್ಲಿ ನಿಮಗೆ MCQದು 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ನಾವು MCQ ಅಲ್ಲಿ ಸೆಟ್ಸಿಂದ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ನಾವು 1 ಮಾರ್ಕ್ಸು ಮಿಸ್ ಆಗಬಾರ್ದು. ಬಿಕಾಸ್ ವಿ ಆರ್ ಏಮಿಂಗ್ ಫಾರ್ ಔಟ್ ಆಫ್ ಔಟ್ ಬರೋಕ್ಕೋಸ್ಕರ ನಾವು 1 ಮಾರ್ಕ್ಸು ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಏನು ವಿಡಿಯೋ ಮಾಡಿಸಿದ್ದೀನಿ ಅಷ್ಟು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಸಾಕು, ಔಟ್ ಆಫ್ ಔಟ್ ಪಕ್ಕ ಬರುತ್ತೆ ನಿಮಗೆ. ಓಕೆ, ಪ್ರತಿಯೊಂದು ವೀಡಿಯೋಸ್ ನಾಗೇನು 46 ನಿಯರ್ಲಿ ಫಸ್ಟ್ ಇಯರ್ 46, ಸೆಕೆಂಡ್ ಇಯರ್ 46 ಏನೋ ವೀಡಿಯೋಸ್ ಆಗ್ತವೆ. ನಿಯರ್ಲಿ 1.5 hour ಆವ್ರೇಜ್ ವಿಡಿಯೋ ನೋಡಿದ್ರೆ 45 minutes ಒಂದು ವಿಡಿಯೋ ಇರುತ್ತೆ. ಓಕೆ, ಈ ಥರದ್ದು 45 minutes ವಿಡಿಯೋ ನೀವು 40 ವೀಡಿಯೋಸ್ ಅಥವಾ 46 ವೀಡಿಯೋಸ್ ನೋಡಿಬಿಟ್ರೆ ಮುಗೀತು, ಔಟ್ ಆಫ್ ಔಟ್ ಪಕ್ಕ ಬರುತ್ತೆ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ಕ್ವಶನ್ಸ್ನ. ಈಗ ನೋಡಿ MCQ ಸೆಟ್ಸಿಂದ ನೋಡಿ ಇಲ್ಲಿ 3 ಮಾರ್ಕ್ಸ್ ಮಾಡಿಸಿದ್ದೀನಿ ಆಲ್ರೆಡಿ. ಸೊ ಡೈರೆಕ್ಟಾಗಿ MCQ ಕ್ವಶನ್ಸ್ ಸಾಲ್ವ್ ಮಾಡೋಣ. ಈಗ ನೋಡಿ ನಾವು ಕಾನ್ಸೆಪ್ಟ್ ಎಲ್ಲ ಪ್ರೀವಿಯಸ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಲ್ಲಿ ಸಾಲ್ವ್ ಮಾಡಿಸಿದ್ದೀನಿ, ಅದರಿಂದ ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಡೈರೆಕ್ಟಾಗಿ ಮಾಡಿಸ್ತೀನಿ, ಬಟ್ ಕೆಲವೊಂದ್ರೆ ಹೇಳ್ತಿರ್ತೀನಿ ಆನ್ಸರ್ ಕಾನ್ಸೆಪ್ಟ್ ಹೇಳ್ತಿರ್ತೀನಿ. ಓಕೆ, ನಾವು ಈ ಕ್ವಶನ್ಸ್ ಸಾಲ್ವ್ ಮಾಡೋಣ. ಎಕ್ಸ್ ಸಚ್ ದಟ್ ಅವ್ರು ಏನು ಕೊಟ್ಟಿದ್ರೆ, ಫಸ್ಟ್ ಕ್ವಶನ್ ನಂಬರ್ 1 ನೋಡಿ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎನ್ ಇಂಟೀಜರ್ ವೇರ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ 9/2 ಗ್ರೇಟರ್ ದನ್ -1/2. ಓಕೆ, ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನೋಡಿ, ಈ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು? ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಸೊ ವಿ ಆರ್ ರೈಟಿಂಗ್ ದ ಎಲಿಮೆಂಟ್ಸ್ ಇನ್ ದ ಫಾರ್ಮ್ ಆಫ್, ನಾವು ರೈಟಿಂಗ್ ಎಲಿಮೆಂಟ್ಸ್ ಡೈರೆಕ್ಟ್ ಆಗಿ ಬರೆಯಲ್ಲ. ಸೊ ಎಲಿಮೆಂಟ್ಸ್ ಪ್ರಾಪರ್ಟಿ ಏನಿರುತ್ತೆ ಅದು ಬರಿತೀವಿ. ಓಕೆ, ಡೈರೆಕ್ಟ್ ಆಗಿ ಒಂದು ಸೆಟ್ಟಲ್ಲಿ ನಾವೇನು ಮಾಡ್ತೀವಿ, ಆ ಎಲಿಮೆಂಟ್ಸ್ ಪ್ರಾಪರ್ಟಿಯಿಂದ ನಾವು ಬರೆಯೋದನ್ನ ಏನಂತೀವಿ, ಸೆಟ್ ಬಿಲ್ಡರ್ ಫಾರ್ಮ್ ಅಂತೀವಿ. ಅದನ್ನ ನಾವೇನು ಮಾಡಿದ್ದು, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯ ಅಂತ ಹೇಳ್ತಾರೆ. ಓಕೆ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಇಂಟೀಜರ್, ಎಕ್ಸ್ ಅನ್ನೋದು ಇಂಟೀಜರ್. ಅದು ಯಾವ ಥರ ಇರಬೇಕು, 9/2 ಕಡಿಮೆ. 9/2 ಅಂದ್ರೆ ಎಷ್ಟು? ನಮಗೆ 9/2 ಅಂದ್ರೆ ದಟ್ ಈಸ್ 4.5 ಹೌದಾ ಅಲ್ಲ? 9/2 ಅಂದ್ರೆ 4.5 ಆಗುತ್ತೆ. ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ ನಮ್ಗೆ ಏನಾಗುತ್ತೆ, ಲೆಸರ್ ದನ್ 4.5 ಅಂದ್ರೆ ಗ್ರೇಟರ್ ದನ್ ಎಷ್ಟು? ಗ್ರೇಟರ್ ದನ್ -1/2. 1/2 ಅಂದ್ರೆ ಏನು? 0.5. ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದನ್ -0.5. -0.5 ಅಂದ್ರೆ ಏನು? -0.5ಕ್ಕಿಂತ ದೊಡ್ಡ ನಂಬರ್ ಯಾವ್ದು ನೋಡಿ, ದೊಡ್ಡ ಇಂಟೀಜರ್ ಯಾವ್ದು ಇದರಲ್ಲಿ? ಸೊ ನಮಗೆ 1ರಿಂದ ನಮ್ಗೆ ಏನಿದೆ 1 -0.5ಗಿಂತ ದೊಡ್ಡ ಇಂಟೀಜರ್ ಯಾವ್ದು ಬರುತ್ತೆ? 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. 5 ಬರೀಬಾರ್ದು. ಅವ್ರು ಏನು ಕೇಳಿದ್ರೆ, ಯಾಕಂದ್ರೆ 5 ಏನು ಕೊಟ್ಟಿದ್ದಾರೆ ಅವರು 4.5ಗಿಂತ ಕಡಿಮೆ. ಅವ್ರು ಏನು ಹೇಳಿದ್ರೆ, ಇಂಟೀಜರ್ ಬರೀಬೇಕಂದ್ರೆ ಎದಕ್ಕಿಂತ ಕಡಿಮೆ ಇರಬೇಕು, 4.5ಗಿಂತ ಕಡಿಮೆ ಇರಬೇಕು. ಸೊ ದಟ್ ಈಸ್ ವೈ 1 2 3 4 ಬರ್ತಾವೆ ನಮಗೆ.
ಓಕೆ ಸರಿ, ಇನ್ನೊಂದು ನೋಡಿ, -0.5ಗಿಂತ ದೊಡ್ಡದು ಇನ್ನೊಂದು ಯಾವ್ದು ನಂಬರು, ದಟ್ ಈಸ್ ಝೀರೋನ ಬರುತ್ತಲ್ಲ, ದಟ್ ಈಸ್ 0. -0.5ಗಿಂತ ದೊಡ್ಡ ನಂಬರ್ ಯಾವ್ದಂದ್ರೆ ದೊಡ್ಡ ಇಂಟಿಜರ್ ಅಂದ್ರೆ 0 ಬರುತ್ತೆ, 1 2 3 4 ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಚೆಕ್ ಮಾಡ್ಕೊಳ್ಳಿ, ಇದೆ ಎಲ್ಲ 0 1 2 3 4 0 1 2 3 4 ಇಲ್ಲ ಆನ್ಸರ್. ಓಕೆ, ಇಷ್ಟು ಬರುತ್ತೆ, ಬಟ್ ಆನ್ಸರ್ ಇಷ್ಟೇ ಬರುತ್ತೆ. ಓಕೆ, ಬಟ್ ಇದು ಕ್ವಶನ್ ಯಾವುದು ಸ್ವಲ್ಪ ನಾನು ಬರೆಯೋನಾಗ ರಾಂಗ್ ಬರೆದಿದ್ದೇನೋ, ಇಲ್ಲಿ 4 ಬರ್ಬೇಕೇನೋ. ಜಸ್ಟ್ ರೈಟ್ ಡೌನ್, ಇಲ್ಲಿ 4 ಇದೆ ಅಂತಂತ. ಓಕೆ, ನಾವು 0 1 2 3 4 ದಿಸ್ ಇಸ್ ದಿ ಆನ್ಸರ್. ಅವ್ರು ಏನು ಕೇಳಿದಾರೆ ನೋಡಿ, ಇಂಟೀಜರ್ ವ್ಯಾಲ್ಯೂ ನಾವು ಬರಿಬೇಕು. ಇಂಟೀಜರ್ ವ್ಯಾಲ್ಯೂ ಎದ್ರ ಎಷ್ಟು ಇರಬೇಕು, ಇಂಟೀಜರಲ್ಲೂ 4.5ಗಿಂತ ಕಡಿಮೆ ಇರಬೇಕು, -0.5ಗಿಂತ ಜಾಸ್ತಿ ಇರಬೇಕು. -0.5ಗಿಂತ ಜಾಸ್ತಿ ಇರೋ ನಂಬರ್ ಯಾವುದು, 0 ಬರುತ್ತೆ. ಓಕೆ, -0.5 0 ಬರುತ್ತೆ, 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ನಾವು 5 ಬರಿಬಾರ್ದು, ಯಾಕಂದ್ರೆ 4.5ಗಿಂತ ಕಡಿಮೆ ಇಂಟೀಜರ್ ಯಾವುದು, 4 ಬರುತ್ತೆ. ಓಕೆ, ಇಷ್ಟು ಕರೆಕ್ಟು, ಇದು ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಬರ್ತದೆ, ವಿಚ್ ಮೀನ್ಸ್ ದಿಸ್ ಆನ್ಸರ್ ಇಸ್ ಕರೆಕ್ಟ್. ಓಕೆ, ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಕ್ವಶನ್ ಬೇಕಾದ್ರೆ ಬರ್ಕೊಳ್ಳಿ ನೀವು. x such that x belongs to natural. x ಅನ್ನೋದೇನು ನ್ಯಾಚುರಲ್ ನಂಬರ್ಸ್ ಆಗಿರ್ತವೆ. x² = 4 ಅಂದ್ರೆ x ವ್ಯಾಲ್ಯೂ ನಾವು ಇದನ್ನು ರೋಸ್ಟರ್ ಫಾರ್ಮ್ ಅಲ್ಲಿ ಬರಬೇಕು, ಅಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಿದ್ದಾರೆ, ರೋಸ್ಟರ್ ಫಾರ್ಮ್ ಅಲ್ಲಿ ಬರೀಬೇಕು. ಅಂದ್ರೆ x ವ್ಯಾಲ್ಯೂ ಏನ್ ತಗೊಂಡಾಗ ನಾವು 4 ಬರುತ್ತೆ ಅಂತ ಕೇಳ್ತೀವಿ. x ವ್ಯಾಲ್ಯೂ ಏನ್ ತಗೊಂಡ್ರೆ ನಾವು 4 ಬರುತ್ತೆ, ನಾವು 2 ತಗೊಳ್ಳೋಣ. 2 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಓಕೆ, x ವ್ಯಾಲ್ಯೂ x ವ್ಯಾಲ್ಯೂ ಏನ್ ಬರುತ್ತೆ ನಮಗೆ 2 ಬರುತ್ತೆ. ಸೊ ಇನ್ನೊಂದು ಮತ್ತೆ x ವ್ಯಾಲ್ಯೂ ಇನ್ನೊಂದು ಏನ್ ತಗೊಂಡ್ರೆ 4 ಬರುತ್ತೆ, x ವ್ಯಾಲ್ಯೂ -2 ತಗೊಳ್ಳಿ. -2 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, -2 ಸ್ಕ್ವೇರ್ ಇಸ್ ಆಲ್ಸೋ 4, ರೈಟ್? ಓಕೆ, -2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, ವಿಚ್ ಮೀನ್ಸ್ ನಾನು ಇದನ್ನೇನು ಬರಿಬೋದು, ಸೊ ದಟ್ ಈಸ್ ನಮಗೆ x ವ್ಯಾಲ್ಯೂ -2 and 2 ಬರುತ್ತೆ. ಓಕೆ, ಐತೆ ನೋಡಿ, -2 and 2. ಓಕೆ, ಇಲ್ಲಿದೆ ನೋಡಿ. ಓಕೆ, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಇದೆ, ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್. ಸೆಟ್ ಆಫ್ ಈವನ್ ಪ್ರೈಮ್. ಸೊ ಫಸ್ಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಯಾವ ನಮಗೆ, ಪ್ರೈಮ್ ನಂಬರ್ಸ್ ಯಾವುವು, ಸೊ ಅದು ಏನು ಪ್ರೈಮ್ ನಂಬರ್ಸ್ ಯಾವುವು ಅಂತ ಬರ್ಕೊಳ್ಳಿ. ಫಸ್ಟ್ ಪ್ರೈಮ್ ನಂಬರ್ಸ್ ಯಾವ ಅಂದ್ರೆ, ದಟ್ ಈಸ್ ಲೆಟ್ ಅಸ್ ಸೆಟ್ ಅಸ್ 2 3 5 7 11 ಈ ತರ ಕಂಟಿನ್ಯೂಸ್ ಆಗುತ್ತೆ. ಇದರಲ್ಲಿ ಇವನ್ ನಂಬರ್ ಯಾವ್ದು ಹೇಳಿ, ಇದು ಇವನ್ ನಂಬರ್ ಇದೆ. ಇವನ್ ಪ್ರೈಮ್ ನಂಬರ್ ಅಂದ್ರೆ ಇದರಲ್ಲಿ ಇವನ್ ಅಂದ್ರೆ 2 ಒಂದೇ ಬರುತ್ತೆ. ಓಕೆ, ಸೊ 2 ಅಂದ್ರೆ ಅನ್ನೋದು ದಟ್ ಈಸ್ ಇವನ್ ಪ್ರೈಮ್ ನಂಬರ್. ಇದು ಯಾವ ತರದ ಸೆಟ್ ಅಂತ ಕೇಳಿದ್ರೆ, ಯಾವ ತರ ನಲ್ ಸೆಟ್. ನಲ್ ಸೆಟ್ ಅಂದ್ರೆ ಎಂಟಿ ಸೆಟ್. ಅಂದ್ರೆ ಸೆಟ್ ಅಲ್ಲಿ ಏನು ಎಲಿಮೆಂಟ್ಸ್ ಇರ್ಬೋದು ಅದನ್ನ ಏನಂತೀವಿ, ನಲ್ ಸೆಟ್ ಅಂತ. ಅದಲ್ಲ, ಸೊ ವಿಚ್ ಮೀನ್ಸ್ ಇಟ್ ಇಸ್ ನಾಟ್ ಎ ನಲ್ ಸೆಟ್. ಫೈನೈಟ್ ಸೆಟ್. ಫೈನೈಟ್ ಸೆಟ್ ಹೌದು, ಕೌಂಟ್ ಮಾಡ್ಬೋದು, ಎಷ್ಟಿದಾವೆ ಎಲಿಮೆಂಟ್ಸ್. ಒಂದು ಫೈನೈಟ್ ಅಂದ್ರೆ ಸೊ ಸೆಟ್ ವಿಚ್ ಹ್ಯಾಸ್ ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಯಾವ ಸೆಟ್ ಅಲ್ಲಿ ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ ಅದನ್ನ ಏನಂತೀವಿ ನಾವು ಸೆಟ್, ಫೈನೈಟ್ ಸೆಟ್ ಅಂತೀವಿ. ಇದಾವ ಕೌಂಟ್ ಮಾಡಬಹುದು. ಓಕೆ, ಇದು ಕರೆಕ್ಟ್ ಆಗಿದೆ. ಓಕೆ, ಇದು ಕರೆಕ್ಟ್. ಇನ್ಫೈನೈಟ್ ಹೇಳಕ್ಕಾಗಲ್ಲ ನಮಗೆ. ಇನ್ಫೈನೈಟ್ ಅಂದ್ರೆ ಏನು, ಯಾವ ಸೆಟ್ ಇರುತ್ತೆ ಅದರಲ್ಲಿ ಎಲಿಮೆಂಟ್ಸ್ ನ ಕೌಂಟ್ ಮಾಡಕ್ಕಾಗಲ್ಲ. ಕೌಂಟ್ ಮಾಡಬಹುದು ನಾವು, ಅಂದ್ರೆ ಇದು ರಾಂಗ್ ಆಗುತ್ತೆ. ನನ್ ಆಫ್ ದಿಸ್ ಅಂದ್ರೆ ಬಂದಿದೆ ನಮ್ಗೆ ಆನ್ಸರ್. ಓಕೆ, ಸೊ ದಿಸ್ ಈಸ್ ಫೈನೈಟ್ ಸೆಟ್ 2. ಇದೇನು ಬಂದಿದೆಲ್ಲ ಅದು ಫೈನೈಟ್ ಸೆಟ್ ಅಂತ ಹೇಳ್ಬೋದು. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಜಸ್ಟ್ ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಈಗ ಇದು ಇಂಟರ್ವಲ್ ನೋಡಿ, ಇಂಟರ್ವಲ್ ಅಲ್ಲಿ ಬರಿಬೇಕು. ಓಕೆ, ಏನ್ ಕೊಟ್ಟಿದ್ದಾರೆ, x such that x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 7 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ಹೇಳಿ. ಯಾವತ್ತಾದ್ರೂ ನೋಡಿ, ಯಾವತ್ತಾದ್ರೂ ದೇ ಹ್ಯಾವ್ ಗಿವನ್ ಮೀನ್ಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು, ಗ್ರೇಟರ್ ದನ್ ಆರ್ ಈಕ್ವಲ್ ಟು a and b ಅಂತ ಈ ತರ ಕೊಟ್ಟಾಗ ಇದ್ರದ್ದು ಇಂಟರ್ವಲ್ ಯಾವ ತರ ಬರಿಬೇಕು, ಅದು ಕ್ಲೋಸ್ಡ್ ಬ್ರಾಕೆಟ್ ಅಲ್ಲಿ ಬರಿಬೇಕು. a ಈಸ್ ಲೆಸ್ಸರ್ ದನ್ b, ಇದು ಕ್ಲೋಸ್ಡ್ ಬ್ರಾಕೆಟ್ ಅಲ್ಲಿ ಬರಿಬೇಕು. If they are given x value is lesser than b greater than a ಅಂತ ಬಂದಾಗ ಇದ್ರದ್ದು ಏನು ಬರಬೇಕು, ಇದು ಓಪನ್ ಬ್ರಾಕೆಟ್ ಅಲ್ಲಿ ಬರೀಬೇಕು, a, b. ಓಕೆ, ಮೀನಿಂಗ್ ಏನಂದ್ರೆ, ಸೊ ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಮೀನ್ಸ್ ಇನ್ಕ್ಲೂಡಿಂಗ್ ದಿಸ್ b. ಓಕೆ, ಇಲ್ಲಿ ಇನ್ಕ್ಲೂಡಿಂಗ್ a ಅಂತ ಅರ್ಥ. ಅದೇ b ನ ಇಟ್ಕೊಂಡು ಮತ್ತೆ ಇಲ್ಲಿ a ನ ಇಟ್ಕೊಂಡು ನಾವು ಆನ್ಸರ್ನ ಬರೀಬೇಕಂತ. ಇಲ್ಲಿ ಎಕ್ಸ್ಕ್ಲೂಡಿಂಗ್ ದಿಸ್ b ಅಂದ್ರೆ b ವ್ಯಾಲ್ಯೂ ಬಿಟ್ಟು b ಕಿಂತ ಒಳಗಡೆ ಎಲ್ಲ ನಂಬರ್ಸ್, ಮತ್ತೆ ಇಲ್ಲಿ a ಬಿಟ್ಟು ಒಳಗಿಂದ ಎಲ್ಲ ನಂಬರ್. ಅದೇ ತರ ಇಲ್ಲಿ ನೋಡಿ, ಇದು x ವ್ಯಾಲ್ಯೂ ಲೆಸ್ಸರ್ ದನ್ ಆರ್ ಈಕ್ವಲ್ ಟು b ಗ್ರೇಟರ್ ದನ್ a ಅಂತ ಕೊಟ್ಟಿದ್ದಾನೆ. ಇದನ್ನ ಹೆಂಗ್ ಬರೀಬೇಕಂದ್ರೆ, ಇಲ್ಲಿ ಇನ್ಕ್ಲೂಡಿಂಗ್ b ಅಂದ್ರೆ ಇಲ್ಲಿ ಕ್ಲೋಸ್ಡ್ ಬ್ರಾಕೆಟ್ ಹಾಕ್ಬೇಕು. ಇಲ್ಲಿ ಏನು ಎಕ್ಸ್ಕ್ಲೂಡಿಂಗ್ a ಅಂತ a, b ಇಷ್ಟು ಬರುತ್ತೆ, ಇಲ್ಲಿ ಕ್ಲೋಸ್ ಬ್ರಾಕೆಟ್. ಅದೇ ತರ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಅವರು ಇಲ್ಲಿ ಲೆಸ್ಸರ್ ದನ್ ಆರ್ ಈಕ್ವಲ್ ಟು, ಓಕೆ ಸರಿ, ಇಲ್ಲಿ x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂದ್ರೆ ಇಲ್ಲಿ ಕ್ಲೋಸ್ ಬ್ರಾಕೆಟ್ ಬರುತ್ತೆ, ಇಲ್ಲಿ ಕ್ಲೋಸ್ ಬ್ರಾಕೆಟ್ ದಟ್ ಈಸ್ 0, ಇಲ್ಲಿ ಏನು ಬರೀ ಲೆಸ್ಸರ್ ದನ್ 7. ಲೆಸ್ಸರ್ ದನ್ 7 ಅಂದ್ರೆ ದಟ್ ಈಸ್ 7 ಓಪನ್ ಬ್ರಾಕೆಟ್. ಓಕೆ, ಈ ತರದ್ದು ಎಲ್ಲಿದೆ ನೋಡಿ, ಈ ತರದ್ದು ಇದೆನಾ, ಸೊ 0, 7. ಓಕೆ, ಇಲ್ಲಿದೆ ನೋಡಿ ಫಸ್ಟ್ ಆಪ್ಷನ್. ಓಕೆ, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, we will go for next question now. Next question ಹೇಳಿ ಏನಿದೆ, which of the following is true. Okay, so ಕೆಲವೊಂದು ನೋಡಿ, ಇದೊಂದು ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ.
ಓಕೆ, ನಾವು ಲೆಟಸ್ ಕನ್ಸಿಡರ್ ಯಾವ್ದಾರ ಒಂದು ಸೆಟ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ, ಯಾವ್ದಾರ ಸೆಟ್ಟಸ್ ಲೆಟಸ್ ಕನ್ಸಿಡರ್ ಎ ಬಿ ಸಿ ಅನ್ನೋದು ಒಂದು ಸೆಟ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಇದ್ರದ್ದು ನಾವು ಇದು ಸೆಟ್ಟಿಂದ ಏನಿದೆ ಅಂತ ಲೆಟಸ್ ಕನ್ಸಿಡರ್ ದಿಸ್ ಇಸ್ ಎ ಸೆಟ್ ಅಂತ ಅನ್ಕೊಳ್ಳಿ. ಎ ಸೆಟ್ ಅಂತ ಕೊಟ್ಟಿದ್ರೆ ಅಂದ್ರೆ ಈ ಒಳಗಡೆ ಎಲಿಮೆಂಟ್ಸ್ ಇರ್ತಾವಲ್ಲ ಅದನ್ನ ಏನ್ ಮಾಡಬೇಕು, ಬಿಲಾಂಗ್ಸ್ ಟು ಅಂತ ಬರೀಬೇಕು. ಒಳಗಡೆ ಎಲಿಮೆಂಟ್ಸ್ ಏನಿರ್ತವೆ ಅದನ್ನ ಬಿಲಾಂಗ್ಸ್ ಅಂದ್ರೆ ಎ ಇ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂದ್ರೆ ಈ ಸೆಟ್ ಅಂದ್ರೆ ಸೊ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಇದ್ರೊಳಗೆ ಬಿ ಎಲಿಮೆಂಟ್. ಅದೇ ತರ ಸಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂದ್ರೆ ಈ ಒಳಗಿನ ಎಲಿಮೆಂಟ್ ಡೈರೆಕ್ಟ್ ಎಲಿಮೆಂಟ್ ತಗೊಂಡ್ ಬಂದ್ರೆ ಅದು ಬಿಲಾಂಗ್ಸ್ ಟು ಅಂತ ಬರೀಬೇಕು. ಅದೇ ಎಲಿಮೆಂಟ್ ನಾವು ಸೆಟ್ಟಲ್ ಬರೆದಾಗ ಅದೇನಾಗುತ್ತೆ, ಸಬ್ಸೆಟ್ ಆಗುತ್ತೆ. ಇಲ್ಲಿ ನೋಡಿ ಇದು ಎ ಐತಲ್ಲ, ಇದನ್ನ ಎ ಏನ್ ಬರ್ತೀನಿ, ಈಗ ನಾನು ಇದನ್ನ ಸೆಟ್ಟಲ್ ಬರ್ತೀನಿ, ಸೆಟ್ ಆಫ್ ಎ ದಟ್ ಈಸ್ ಈಗ ಬಿಲಾಂಗ್ಸ್ ಟು ಆಗಲ್ಲ, ನಾವು ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಬಿಕಾಸ್ ಇದೊಂದು ಸೆಟ್ ಈಗ. ಓಕೆ, ಇದೊಂದು ಸೆಟ್. ಅದೇ ತರ ನೋಡಿ, ಸೊ ನಾನು ಏನ್ ಬರೀಬಹುದು, ಬಿ ಸೆಟ್ ಅಂದ್ರೆ ಈಗ ಸಬ್ಸೆಟ್ ಆಗಲ್ಲ, ಸಬ್ಸೆಟ್ ಆಗುತ್ತೆ, ಬಿಲಾಂಗ್ಸ್ ಟು ಆಗಲ್ಲ. ವೈ? ಬಿಕಾಸ್ ಇದೊಂದು ಸೆಟ್. ಸೊ ಇಟ್ ಈಸ್ ಸೆಟ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ, ಈ ತರ ಬರೀಬೇಕು. ಓಕೆ, ಅದೇ ತರ ನಾವು ಇದ್ರ ಸೆಟ್ ಸಿ ಇಸ್ ಎ ಸಬ್ಸೆಟ್ ಆಫ್ ಸೆಟ್ ಎ, ಈ ತರ ಬರೀಬೇಕು. ಇದು ಒಂದು ಏನು ಸಬ್ಸೆಟ್. ಓಕೆ, ಇವೆಲ್ಲ ಎಲಿಮೆಂಟ್ಸ್ ಅಂತ ಬಂದಾಗ ಡೈರೆಕ್ಟ್ ಎಲಿಮೆಂಟ್ಸ್ ಬರೀತಿದೀವಿ ಅಂದ್ರೆ ಸೊ ನಾವು ಏನ್ಬೇಕು, ಬಿಲಾಂಗ್ಸ್ ಟು ಅಂತ ಬರೀಬೇಕು. ಇದೇನು ಬಿಲಾಂಗ್ಸ್ ಟು. ಅದೇ ತರ ನಾವೇನಾದ್ರೂ ಅದನ್ನೇ ಸೆಟ್ಟಲ್ ಫಾರ್ಮೆಟ್ ಅಲ್ಲಿ ಬರ್ತೀವಿ, ಅದನ್ನೇ ಸಬ್ಸೆಟ್ ಆಫ್ ಎ ಸಬ್ಸೆಟ್ ಅಂತ ಬರಬೇಕು. ಅಂದ್ರೆ ಇದ್ರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿ, ಅವ್ರು ಏನ್ ಕೊಟ್ಟಿದ್ರೆ ಎ ಅಂದ್ರೆ ಇಲ್ಲಿ ಬಿಲಾಂಗ್ಸ್ ಟು ಬರಬಾರ್ದು, ಸಬ್ಸೆಟ್ ಇದೆ. ಓಕೆ, ಸಬ್ಸೆಟ್ ಇದೆ, ಇದು ಬಿಲಾಂಗ್ಸ್ ಟು ಇದೆ, ಸಾರಿ ಇದು ಸಬ್ಸೆಟ್ ಇದ್ದಾಗ ಇದು ಬಿಲಾಂಗ್ಸ್ ಟು ಇದೆ, ಇದು ರಾಂಗ್ ಆಗುತ್ತೆ. ಇಲ್ಲಿ ನೋಡಿ ಇದು 1 2 3 ಇಲ್ಲೇ ಇಲ್ಲ ಎಲಿಮೆಂಟ್ಸ್. ಈ 1 2 3 ಏನು ಎಲಿಮೆಂಟ್ಸ್ ಇದೆ ಇದ್ರಾಗ ಇರ್ಬೇಕು. ಓಕೆ, ಅದೇ ಇದನ್ನು ರಾಂಗ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡಿ ಈಗ ಇದನ್ನು ಸೆಟ್. ಓಕೆ, ಇದರಲ್ಲಿ ಇರೋ ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇದೆ. ಓಕೆ, ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇದ್ದಾಗ ದೆನ್ ಇಟ್ ಈಸ್ ಅ ಸಬ್ಸೆಟ್. this is a subset of this. Okay, which means this is the correct answer. ಇದನ್ನು ಆಗಲ್ಲ ನೋಡಿ. ವೈ? ಬಿಕಾಸ್ ನಾವು ಇಲ್ಲಿ ನೋಡಿ ಸಬ್ಸೆಟ್ ಹಾಕಿದಾಗ ಇಲ್ಲಿ ಏನ್ ಮಾಡಬೇಕು, ಇದು ಯಾವ ಫಾರ್ಮೆಟ್ ಅಲ್ಲಿ, ಇದು ಸಬ್ಸೆಟ್ ಫಾರ್ಮೆಟ್ ಅಂದ್ರೆ ಸೆಟ್ ಫಾರ್ಮೆಟ್ ಅಲ್ಲಿ, ಬಟ್ ಸೆಟ್ ಫಾರ್ಮೆಟ್ ಅಲ್ಲಿ ಇಲ್ಲ. ಓಕೆ, ಸೊ ಇನ್ನೊಂದು, ಸೊ ನಿಮ್ಗೆ ಯಾವ್ದಾರ ಸೆಟ್ದು ಸಬ್ಸೆಟ್ ಹೆಂಗ್ ಬರಿಬೇಕಂದ್ರೆ ಹೇಳ್ತೀನಿ ನೋಡಿ. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎ ಸೆಟ್ ಅನ್ನೋದು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ 2 ಎಲಿಮೆಂಟ್ಸ್ ಇದಾವೆ. ಎಷ್ಟು? ಓಕೆ, ಇದ್ರ ಸಬ್ಸೆಟ್ ಹೆಂಗ್ ಬರೀತಾರೆ ಅಂದ್ರೆ ದಟ್ ಈಸ್ ಎಂಟಿ ಸೆಟ್ ಅನ್ನೋದು ಒಂದು ಸಬ್ಸೆಟ್ ಅದರ. ಓಕೆ, ಸಬ್ಸೆಟ್ಸ್ ಆರ್ ಓಕೆ, ಎಂಟಿ ಸೆಟ್ ಒಂದು ಸಬ್ಸೆಟ್. ಅದೇ ತರ ನೆಕ್ಸ್ಟ್ ಅದರಲ್ಲಿರೋ ಇದು ಒಂದು ಸಬ್ಸೆಟ್, ಎ ಸಿಂಗಲ್ ಎಲಿಮೆಂಟ್. ನೆಕ್ಸ್ಟ್ ಏನು, ಅದರಲ್ಲಿ ಇನ್ನೊಂದು ಸಿಂಗಲ್ ಎಲಿಮೆಂಟ್, ಅದನ್ನು ಒಂದು ಸಬ್ಸೆಟ್. ಓಕೆ, ನೆಕ್ಸ್ಟ್ ಅದೇನು ಬರುತ್ತೆ, ಕಂಪ್ಲೀಟ್ ಸೆಟ್ ಬರುತ್ತೆ, ದಟ್ ಈಸ್ ಆಲ್ಸೋ ಎ ಸಬ್ಸೆಟ್. ಓಕೆ, ಎಂಟಿ ಸೆಟ್ ಅದರ ಒಂದೊಂದು ಎಲಿಮೆಂಟ್ ಸಪ್ರೇಟ್ ಆಗಿ ಬರ್ಕೊಳ್ಳಿ. ಈ ಕಂಪ್ಲೀಟ್ ಸೆಟ್ ಅನ್ನೋದು ಒಂದು ಸಬ್ಸೆಟ್. ದೀಸ್ ಆರ್ ದಿ ಸಬ್ಸೆಟ್ಸ್ ಆಫ್ ಗಿವನ್ ಸೆಟ್ ಎ. ಅದೇ ತರ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಸೆಟ್ ಆಗುತ್ತೆ, ಅದರಲ್ಲಿ 3 ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಸೊ 3 ಎಲಿಮೆಂಟ್ಸ್ ಇದಾವೆ ಅಂತ ಎ ದಟ್ ಈಸ್ ಈಕ್ವಲ್ ಟು, ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಈಸ್ ಎ ಬಿ ಸಿ ಇದೆ ಅಂತ ಅನ್ಕೊಳ್ಳಿ. ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಬರ್ತವೆ? ನಂಬರ್ ಆಫ್ ಸಬ್ಸೆಟ್ಸ್ ಏನ್ ಬರ್ತಾವೆ ಅಂದ್ರೆ ಸೊ ನಮಗೆ 2 to the power n ಅಂದ್ರೆ n ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್. ಇಲ್ಲಿ ನೋಡಿ ನಂಬರ್ ಆಫ್ ಎಲಿಮೆಂಟ್ಸ್, ಇಲ್ಲಿ ಈ ಸಬ್ಸೆಟ್ ಎಷ್ಟಾಗ್ತಿದ್ದು 2 to the power 2 ದಟ್ ಈಸ್ ಈಕ್ವಲ್ ಟು 4 ಸಬ್ಸೆಟ್ ಬರ್ತದೆ. ಹೆಂಗಂದ್ರೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ನೋಡಿ ಏನಿದೆ, so number of elements 2 ಇದೆ, so that is 2 to the power n. Number of subsets that is equal to number of subsets that is equal to 2 to the power n. n ಅನ್ನೋದೇನು, n is nothing but number of elements present in that set. ಸೊ ಈಗ ನೋಡಿ ಇಲ್ಲಿ 3 ಎಲಿಮೆಂಟ್ಸ್ ಇದೆ, ಎಷ್ಟು ನಂಬರ್ ಆಫ್ ಸೆಟ್ಸ್ ಎಷ್ಟು ಬರ್ತಾವೆ? ನಂಬರ್ ಆಫ್ ಸೆಟ್ಸ್ ಎಷ್ಟು ಬರುತ್ತೆ? 2 to the power 3. 2 to the power 3 ಅಂದ್ರೆ ದಟ್ ಈಸ್ ಈಕ್ವಲ್ ಟು 8 ಅಂದ್ರೆ 8 ಸಬ್ಸೆಟ್ಸ್ ಬರ್ತಾವೆ ನಮ್ಗೆ ಟೋಟಲ್ ಆಗಿ. 8 ಸಬ್ಸೆಟ್ಸ್ ಯಾವ್ಯಾವ ಬರ್ತಾವೆ ಅಂದ್ರೆ ಬರೀತೀವಿ ನೋಡಿ. ಫಸ್ಟ್ ಎಂಟಿ ಸೆಟ್ ಬರೆದ್ಬಿಡಿ. ಓಕೆ, ಎಂಟಿ ಸೆಟ್ ಬರೆದು ಬಿಡೋಕೆ ನಾವು ಫಸ್ಟ್ ಸಬ್ಸೆಟ್ಸ್, ನಮಗೆ ಎಂಟಿ ಸೆಟ್ ಒಂದು. ನೆಕ್ಸ್ಟ್ ಯಾವುದು, ಒಂದೊಂದು ಎಲಿಮೆಂಟ್ ಸಪ್ರೇಟ್ ಆಗಿ ಬರ್ಕೊಳ್ಳಿ. ಸೊ ದಟ್ ಈಸ್ ಇದು ಬರ್ತಾ, ಇದು ಒಂದು ಸೆಟ್ಟು, ಇದು ಒಂದು ಸೆಟ್ಟು, ನೆಕ್ಸ್ಟ್ ಇದು ಒಂದು ಸೆಟ್ಟು, ನೆಕ್ಸ್ಟ್ ಇದಾಯ್ತಾ. ಈಗ 2 ಎಲಿಮೆಂಟ್ ಸಪ್ರೇಟ್ ಆಗಿ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಫಸ್ಟ್ ಎ ಬಿ ಒಂದು ಸೆಟ್ಟು, ನೆಕ್ಸ್ಟ್ ಬಿ ಸಿ ಒಂದು ಸೆಟ್ಟು, ನೆಕ್ಸ್ಟ್ ಸಿ ಎ ಒಂದು ಸೆಟ್. ಇದಾಯ್ತಾ, ಇಷ್ಟು ಆಯ್ತು. ನೆಕ್ಸ್ಟ್ ಕಂಪ್ಲೀಟ್ ದಿಸ್ ಸೆಟ್ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ದಟ್ ಸೆಟ್. ಸೆಟ್ ಏನಿದೆ ಅದರದೇ ಒಂದು ಸಬ್ಸೆಟ್ ಅದು. ಓಕೆ, ದಟ್ ಈಸ್ ವೈ ಕಂಪ್ಲೀಟ್ ಆಗೋದು ದಟ್ ಈಸ್ ಎ ಬಿ ಸಿ. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಸಬ್ಸೆಟ್ಸ್ ಆಫ್ ಗಿವನ್ ಸೆಟ್ ಎ. ಇಷ್ಟು ಗೊತ್ತಿರಬೇಕು, ಬಿಕಾಸ್ 2 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ 2 ಮಾರ್ಕ್ಸಿಗೆ, 2 ಮಾರ್ಕ್ಸ್ ಕ್ವಶನ್ಗೆ, ಮತ್ತು ಕಾಂಪಿಟೇಟಿವ್ ಕೇಳ್ಬೋದು ವಿಚ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಗಿವನ್ ಸೆಟ್ ಅಂತೇಳಿ ಕೇಳ್ಬೋದು. ಓಕೆ,
ನಿಮ್ಮ KCET ಕೇಳ್ತಾರೆ ಈ ಥರ ಕ್ವಶನ್ ಸಬ್ಸೆಟ್ಸ್ ಮೇಲೆ. ದಟ್ ಈಸ್ ವೈ ನೀವು ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ. ಇಷ್ಟಿದೆ ನೋಡಿ. ಸೊ ಈ ಥರ ಬರಿಬೋದು ನಾವು. ಓಕೆ, ನಾವು ವಿ ವಿಲ್ ಗೋ ಫಾರ್ ಅಂದರೆ ಇದರಲ್ಲಿ ಆನ್ಸರ್ ಇದಾಗುತ್ತೆ. ಇದು ಯಾವ್ದಾರ ಎಲಿಮೆಂಟ್ಸ್ ಡೈರೆಕ್ಟ್ ಎಲಿಮೆಂಟ್ಸ್ ಅಂದರೆ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಅಂತ ಬರಿಬೇಕು. ಎಲಿಮೆಂಟ್ ಬಿಲಾಂಗ್ಸ್ ಟು ಸೆಟ್ ಎ. ಅದೇ ಥರ ನಾವು ಸೆಟ್ ಫಾರ್ಮೆಟ್ ಅಂದರೆ ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಬರಿಬೇಕು. ಓಕೆ, ನಾವು ಅಂದ್ರೆ ಬರಿದೀವಿ ಅಂದರೆ ಇದರಲ್ಲೆಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇರಬೇಕು, ದೆನ್ ಓನ್ಲಿ ಇಟ್ ಈಸ್ ಅ ಸಬ್ಸೆಟ್. ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇಲ್ಲ, ಇಲ್ಲಿ 5 ಇಲ್ಲೇ ಇಲ್ಲ. ದೆನ್ 1 2 3 ಅಂದರೆ 2 ಇದರಲ್ಲಿ ಏನು 2 ಅನ್ನೋದು ಇದ್ರಾಗ ಇಲ್ಲೇ ಇಲ್ಲ. ಸೊ ವಿಚ್ ಮೀನ್ಸ್ ದಿಸ್ ಇಸ್ ರಾಂಗ್ ಆಗುತ್ತೆ. ವೈ? ಬಿಕಾಸ್ 1 2 3 ಇಸ್ ನಾಟ್ ಎ ಸಬ್ಸೆಟ್ ಆಫ್ ದಿಸ್ ಸೆಟ್. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಜಸ್ಟ್ ರೈಟ್ ಡೌನ್ ಇದೆಲ್ಲ ಬರ್ಕೊಳ್ಳಿ. ಸೊ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ. ಇಫ್ 1 2 3 ಇಸ್ ಅ 1 2 3 ಇಸ್ ಎ ಸೆಟ್, ಸೊ ಬಿ ಇಸ್ ಎಂಟಿ ಸೆಟ್. ಸೊ ಬಿ ಇಸ್ ಎಂಟಿ, ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿಸಿ. ನಮಗೆ ಯಾವ್ದಾರ ಒಂದು ಸೆಟ್ಸು ನಾವು ಇಂಟರ್ಸೆಕ್ಷನ್ ಕಂಡುಹಿಡಿಬೇಕಂದ್ರೆ ಏನು ಮಾಡುತ್ತೆ? ಸೊ ಇಂಟರ್ಸೆಕ್ಷನ್ ಕಂಡುಹಿಡಿಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ, ಸೊ ಅವೆರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಏನಿರ್ತೋ ಅದು ಬರ್ಕೊಳ್ತೀವಿ. ಈ ಸೆಟ್ಟು ಮತ್ತು ಈ ಸೆಟ್ಟಲ್ಲಿ ಸೇಮ್ ಎಲಿಮೆಂಟ್ಸ್ ಯಾವಿರ್ತೋ ಬರ್ಕೊಳ್ತೀವಿ. ಈ ಸೆಟ್ಟಲ್ಲಿ ಎಲಿಮೆಂಟ್ಸೇ ಇಲ್ಲ, ಓಕೆ, ಕಾಮನ್ ಎಲ್ಲಿ ಬರ್ಕೊಳ್ತೀರಿ ಮತ್ತೆ ನೀವು? ಓಕೆ, ಈ ಸೆಟಲ್ಲಿ ಮತ್ತು ಈ ಸೆಲ್ಮೆಂಟಲ್ಲಿ ಏನು ಸೇಮ್ ಎಲಿಮೆಂಟ್ಸ್ ಇರ್ತವೆ ಅದನ್ನು ನಾವೇನು ಮಾಡ್ತೀವಿ? ಇಂಟರ್ಸೆಕ್ಷನ್ ಮಾಡ್ತೀವಿ. ಈ ಎರಡು ಸೆಟ್ಟಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂದರೆ ಸೇಮ್ ಎಲಿಮೆಂಟ್ಸ್ ಯಾವಿಲ್ಲ, ದಟ್ ಈಸ್ ವೈ ಇಟ್ ಈಸ್ ಎಂಟಿ ಸೆಟ್ಟು ಅಲ್ಲಿ. ಓಕೆ, ಏನಾದರೂ ಎಲಿಮೆಂಟ್ಸ್ ಇದ್ರೆ ಅವಾಗ ಚೆಕ್ ಮಾಡ್ಕೊಂಡು ಬರಿಬೋದು. ಇದ್ರ ಎಲಿಮೆಂಟ್ಸೇ ಇಲ್ಲ, ಸೇಮ್ ಎಲಿಮೆಂಟ್ಸ್ ಹೆಂಗೆ ಕಂಡುಹಿಡಿತೀವಿ ನಾವು? ಓಕೆ, ಸೊ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಇದೆಲ್ಲ ಎಕ್ಸ್ಪ್ಲನೇಷನ್ ಫಾರ್ ಫಸ್ಟ್ ಕ್ವಶನ್ಗೆ ಎಕ್ಸ್ಪ್ಲನೇಷನ್ ಇದು. ಓಕೆ, ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿದೆ, ಎ ಯೂನಿಯನ್ ಎಂಟಿ ಸೆಟ್. ಓಕೆ, ಎ ಯೂನಿಯನ್ ಎಂಟಿ ಸೆಟ್ ನಾರ್ಮಲ್ ಆಗಿ ನೋಡಿ. ನಾನು ನೋಡಿ ಡೈಗ್ರಾಮೆಟಿಕ್ಲಿ ಮೆನ್ ಡೈಗ್ರಾಮ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ ಕ್ವಶನ್ಸ್, ಪ್ರತಿಯೊಂದು ಕ್ವಶನು. ಓಕೆ, ಸೊ ನಾವು ನೋಡಿ ಇದು ಎ ಅನ್ನೋದು ಒಂದು ಸೆಟ್. ಓಕೆ, ಎ ಅನ್ನೋದು ಒಂದು ಸೆಟ್ ಅಂತಂದಮೇಲೆ ಸೊ ನಮಗೆ ಅದ್ರ ಜೊತೆ ಯೂನಿಯನ್ ಮಾಡಬೇಕು. ಅಂದರೆ ಯೂನಿಯನ್ ಮಾಡಬೇಕು ಎಂಟಿ ಸೆಟ್ ಮತ್ತು ಎಂಟಿ ಸೆಟ್ ಅಂದರೆ ಏನು ಇರೋದಿಲ್ಲ, ಅದರಲ್ಲಿ ಏನಿರೋದಿಲ್ಲ, ವಾಪಸ್ ಏನು ಬರ್ತದೆ ಅದೇ ಬರ್ತದೆ. ಯೂನಿಯನ್ ಅಂತ ನಥಿಂಗ್ ಬಟ್ ಇದರಲ್ಲೂ ಮತ್ತು ಅದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಬರಿಬೇಕು. ಓಕೆ, ಇದರಲ್ಲಿ ಎಲಿಮೆಂಟ್ಸ್ ಈ ಸೆಟ್ ಎಲ್ಲಿ ಏನು ಬರಬೇಕು, ಸೆಟ್ ಬಿ ಅಲ್ಲಿ ಏನಿರುತ್ತೋ ಎಲ್ಲ ಎಲಿಮೆಂಟ್ಸ್ ಬರೀಬೇಕು. ಸೊ ಮತ್ತು ಅದರಲ್ಲಿ ನಾವು ಕಾಮನ್ ಎಲಿಮೆಂಟ್ಸ್ ಒಂದೇ ಸಲ ಬರ್ತದೆ. ಲೆಟ್ ಅಸ್ ಕನ್ಸಿಡರ್ ನಿಮ್ಗೆ ನೋಡಿದ್ರೆ ಎ ಸೆಟ್ ಅನ್ನೋದು ನಮಗೆ 1 2 3 ಇದೆ ಅಂತ ಅನ್ಕೊಳ್ಳಿ. ಸೊ ಬಿ ಸೆಟ್ ಅನ್ನೋದು ನಮಗೆ 2 3 4 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ನಾವು ಈಗ ನಾನು ಮಾಡಿದೆ ಎ ಯೂನಿಯನ್ ಬಿ ಕಂಡಿಡಿ ಅಂತ ಹೇಳಿದಾಗ ನಮ್ಗೆ ಏನು ಮಾಡ್ತೀನಿ ಅಂದರೆ, ಸೊ ನಾವು ಫಸ್ಟ್ ಸೆಟಲ್ಲಿ ಏನು ಎಲಿಮೆಂಟ್ಸ್ ಅದೆಲ್ಲ ಬರ್ಕೊಂಡ್ಬಿಡ್ತೀನಿ. ಸೊ ನಮ್ಗೆ ಏನಾಗುತ್ತೆ, ದಟ್ ಈಸ್ 1 2 3. ಓಕೆ, ನೆಕ್ಸ್ಟ್ ಸೆಟ್ ಬಿ ಅಲ್ಲಿ ಏನು ಎಲಿಮೆಂಟ್ಸ್ ಅದನ್ನು ಬರೀಕೋಬೇಕು ನಾವು. ಬಟ್ ಬರ್ದಿದ್ದ ಎಲಿಮೆಂಟ್ಸ್ ಇನ್ನೊಂದ್ಸಲ ಬರೀಬಾರ್ದು. 2 ಬರ್ದಿದ್ದೀನ 2 ಬರ್ದಿದ್ದೀನಿ, 3 ಬರ್ದಿದ್ದೀನಿ. ಈಗ ನೆಕ್ಸ್ಟ್ 4 ಬರ್ದಿಲ್ಲ, ಯೂಸ್ ರೈಟೆಡ್. ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ. ಓಕೆ, ಇದು ಯೂನಿಯನ್ ಅಂದರೆ ಇಲ್ಲಿ ಎ ಯೂನಿಯನ್ ಬಿ ಅಂದರೆ ದಟ್ ಈಸ್ ಎ ಯೂನಿಯನ್ ಬಿ. ಬಟ್ ಅವ್ರು ಏನು ಮಾಡಿದ್ದಾರೆ, ಎ ಯೂನಿಯನ್ ವಿತ್ ವಾಟ್ ಎಂಟಿ ಸೆಟ್. ಎ ಯೂನಿಯನ್ ವಿತ್ ಎಂಟಿ ಸೆಟ್ ಅಂದರೆ ಇದು ಎಂಟಿ ಸೆಟಲ್ಲಿ ಏನಿಲ್ಲ, ಇಲ್ಲಿ ಏನಿರ್ತಾವೆ ಎಲ್ಲ ಅದೇ ಇರ್ತಾವೆ. ವಾಪಸ್ ನಮ್ಗೆ ಏನು ಬರುತ್ತೆ, ಸೊ ಲೆಟಸ್ ಕನ್ಸಿಡರ್ ಎ ಯೂನಿಯನ್ ಎಂಟಿ ಸೆಟ್ ಅಂದರೆ ಲೇಟೆಸ್ಟ್ ಎ ಸೆಟಲ್ಲಿ ನಮ್ಗೆ ಏನಿದೆ 1 2 3 ಇದೆ ಅಂತ ಅನ್ಕೊಳ್ಳಿ. ಸೊ ಯೂನಿಯನ್ ವಿತ್ ವಾಟ್, ಯೂನಿಯನ್ ವಿತ್ ಎಂಟಿ ಸೆಟ್. ಬಿ ಸೆಟಲ್ಲಿ ಏನಿದೆ ಎಂಟಿ ಸೆಟ್. ಎ ಯೂನಿಯನ್ ಬಿ ಬರಿಬೇಕಂದ್ರೆ ಈ ಫಸ್ಟ್ ಇವು ಎಲಿಮೆಂಟ್ಸ್ ಬರ್ಕೊಂಡೆ 1 2 3. ಓಕೆ, ಈ ಎಲಿಮೆಂಟ್ಸ್ ಏನದ ಬರೆಯೋಕೆ ಏನಿಲ್ಲ. ಸೊ ದಟ್ ಈಸ್ ವೈ ನಾವು ವಾಪಸ್ ಏನು ಬರ್ತದೆ, ನಮಗೆ ಎ ಸೆಟ್ಟೇ ಬರೋದು. ಓಕೆ, ಇದೇನು ಎ ಸೆಟ್. ಅದಕ್ಕೆ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬಂತು, ನಮಗೆ ಎ ಸೆಟ್ಟೇ ಬರುತ್ತೆ. ಯು ಜಸ್ಟ್ ರೈಟ್ ಇಟ್ ಎ ಸೆಟ್. ಅದೇ ನಾವು ಸಿಮಿಲರ್ಲಿ ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಓಕೆ, ಅಂದರೆ ಮೀನಿಂಗ್ ಏನಂದರೆ ಎ ಇರೋ ಎಲ್ಲ ಎಲಿಮೆಂಟ್ಸ್ ಬಿ ಅಲ್ಲಿ ಇದಾವೆ. ಓಕೆ, ಎ ಇರೋ ಎಲ್ಲ ಎಲಿಮೆಂಟ್ಸ್ ಬಿ ಅಲ್ಲಿ ಇದಾವೆ ಅಂತಂದಾಗ ನಮ್ಗೆ ಎ ಯೂನಿಯನ್ ಬಿ ಏನು ಬರುತ್ತೆ. ಸೊ ನಮ್ಗೆ ಲೆಟಸ್ ಕನ್ಸಿಡರ್ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಒಂದು ಎಕ್ಸಾಂಪಲ್ ತೊಗೊಂಡ್ರೆ ದಟ್ ಈಸ್ ಎ ದಟ್ ಈಸ್ ಈಕ್ವಲ್ ಟು 1 2 ಇದೆ ಅಂತ ಅನ್ಕೊಳ್ಳಿ. ಬಿ ದಟ್ ಈಸ್ ಈಕ್ವಲ್ ಟು 1 2 3 ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇವಾಗ ನೋಡಿ ಎ ಇರೋ ಎಲ್ಲ ಎಲಿಮೆಂಟ್ಸ್ ಬಿ ದಲ್ಲಿ ಇದಾವೆ ಅಂತ ಅರ್ಥ. ಓಕೆ, ವಿಚ್ ಮೀನ್ಸ್ ಇದ್ರದ್ದು ಯೂನಿಯನ್ ಕಂಡಿಡಿ. ಅದನ್ನೇ ಬಂದು ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಎ ಯೂನಿಯನ್ ಬಿ ಕಂಡಿಡ್ಕೊಳ್ಳಿ. ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬಿಟ್ಟು ಫಸ್ಟ್ ಇರೋ ಎಲ್ಲ ಎಲಿಮೆಂಟ್ಸ್ ಬರ್ಕೊಂಡ್ಬಿಡ್ತೀವ. ದಟ್ ಈಸ್ 1 2. ವಾಪಸ್ ಇದರಲ್ಲಿ ಏನೇನು ಎಲಿಮೆಂಟ್ಸ್ ಇದಾವೆ ಅದು ಬರ್ಕೊಳ್ತೀವಿ. ಅಂದರೆ ರಿಪೀಟ್ ಆಗಿದ್ದು ಒಂದೇ ಸಲ ಬರ್ಕೊಂಡು. ಓಕೆ, ನಾವು ಎ ಯೂನಿಯನ್ ಬಿ ಏನು ಬಂದಿತ್ತು ನೋಡಿ, ಎ ಯೂನಿಯನ್ ಬಿ ಏನು ಬಂದಿದ್ದು, ಬಿ ಬಂದಿತ್ತು. ವಾಪಸ್ ಇಲ್ಲಿ ಬಿ ಬಂದಿತ್ತು ನೋಡಿ, ಬಿ ಎಲ್ಲ ಎಲಿಮೆಂಟ್ಸ್ ಇದರಲ್ಲ ಅಂದರೆ ಬಿ ಬಂದಿದ್ದು. ಎ ಯೂನಿಯನ್ ಬಿ ಏನು ಬಂದಿದ್ದು, ಬಿ. ವೆನ್ ಎವರ್ ದೇ ಹ್ಯಾವ್ ಗಿವನ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಕೊಟ್ಟಾಗ ನಮಗೆ ಎ ಯೂನಿಯನ್ ಬಿ ಏನು ಬರುತ್ತೆ ಅಂದರೆ, ಸೊ ನಮಗೆ ದಟ್ ಈಸ್ ಬಿ ಸೆಟ್ ಬರುತ್ತೆ. ಈ ಥರ. ಅದೇ ಥರ ಅವನು ಏನು ಕೊಟ್ಟಿದ್ದಾನೆ, ಸೊ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂತ ಕೊಟ್ಟು ಅವ್ರು ದೇ ಹ್ಯಾವ್ ಆಸ್ಕ್ಡ್ ಟು ಫೈಂಡ್ ಎ ಯೂನಿಯನ್ ಬಿ ಅಂತ ಕಂಡಿಡಿ ಅಂತ ಹೇಳಿದಾನೆ ಅಂತ ಅನ್ಕೊಳ್ಳಿ. ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಯೂನಿಯನ್ ಬಿ ಅಂತ ಕಂಡಾಗ ಅವಾಗ ಏನು ಬರುತ್ತೆ, ನಮ್ಗೆ ಎ ಸೆಟ್ ಬರುತ್ತೆ ಅಂತ ಅರ್ಥ.
ಓಕೆ, ಇದು ಗೊತ್ತಿರಬೇಕು ನಿಮಗೆ. ಓಕೆ, ಅದನ್ನು ನಾನು ಕ್ವಶನ್ ಯೂಸ್ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ದೀನಿ. ಸೊ ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ನಾವು ಜಸ್ಟ್ ಇಫ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ, ದೆನ್ ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ. ಓಕೆ, ಎ ಅನ್ನೋದೇನು ಅಂದರೆ ಎ ಇರೋಲ್ಲ ಎಲ್ಲ ಎಲಿಮೆಂಟ್ಸ್ ಬಿ ದಲ್ಲಿ ಇದಾವೆ ಅಂತ ಅರ್ಥ. ಓಕೆ, ವಿಚ್ ಮೀನ್ಸ್ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಅದೇ ಈಗ ತೊಗೊಂಡಿದ್ರು ಅದೇ ತೊಗೊಳ್ಳಿ. ಎ ದಟ್ ಈಸ್ ಈಕ್ವಲ್ ಟು 1, 2. ಓಕೆ, ಬಿ ದಟ್ ಈಸ್ ಈಕ್ವಲ್ ಟು 1, 2, 3. ಓಕೆ, ಈಗ ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ. ಎ ಇಂಟರ್ಸೆಕ್ಷನ್ ಬಿ ಇಲ್ಲಿ ನೋಡಿ, ಅಂದರೆ ಈ ವ್ಯಾಡ್ರಲ್ಲಿ ಕಾಮನ್ ಎಲಿಮೆಂಟ್ಸ್ ಯಾವ್ದಿದ್ದಾವೆ, ಇಲ್ಲಿ 1, 2 ಇದೆ, ಇಲ್ಲಿ 1, 2. ಓಕೆ, ಬಂದರೆ ಈ 1, 2 ಬರುತ್ತೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ. ಓಕೆ, 1, 2 ಬಂದಾಗ ಇದು 1, 2 ಅಂದರೆ ಯಾವ ಸೆಟ್ಟು, ದಟ್ ಈಸ್ ಎ ಸೆಟ್. ಓಕೆ, ಸೊ ಎ ದಟ್ ಈಸ್ ಎ ಸೆಟ್ಟು. ನಮಗೆ ಇಫ್ ಇಟ್ ಈಸ್ ಎ ಇಸ್ ಸಬ್ಸೆಟ್ ಆಫ್ ಬಿ ಬಂದಾಗ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಏನು ಬರುತ್ತೆ, ನಮಗೆ ಎ ಸೆಟ್ ಬರುತ್ತೆ ಅದು. ಓಕೆ, ಎ ಸೆಟ್ ಬರುತ್ತೆ. ಅದೇ ಥರ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಬಂದಾಗ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಅವಾಗ ಬಿ ಸೆಟ್ ಬರುತ್ತೆ. ಓಕೆ, ಸೊ ನಾವು ಕೇರ್ಫುಲ್ ಆಗಿ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ಥರ ಒಂದು ಎಕ್ಸಾಂಪಲ್ ತೊಗೊಂಡು ಮಾಡಿ. ಓಕೆ, ನಿಮ್ಗೆ ಸಡನ್ಲಿ ಅರ್ಥ ಆಗಿಲ್ಲ ಅಂದರೆ ಒಂಥರ ಎಕ್ಸಾಂಪಲ್ ತೊಗೊಂಡು ಮಾಡ್ಕೊಂಡು ಮಾಡಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ಈ 10th ಕ್ವಶನ್ ನೋಡಿ. 10th ಕ್ವಶನ್ ಏನಿದೆ, ಡಿಫ್ರೆನ್ಸ್ ಆಫ್ ಟು ಸೆಟ್ಸ್ ಎ ಮೈನಸ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಮೈನಸ್ ಬಿ ಅಂದ್ರೆ ಏನು, ಮೀನಿಂಗ್ ಏನಂದ್ರೆ ಈ ಎ ಸೆಟ್ಟಲ್ಲಿ ಇದನ್ನ ಬಿನ ಕಳಿಬೇಕು, ಅದೇ ಮೀನಿಂಗ್. ಓಕೆ, ಎ ಸೆಟ್ಟಲ್ಲಿ ಬಿನ ತೆಗೆದು ಬಿಡೋದು ಅಷ್ಟೇ. ಅದನ್ನೇ ನಾವು ಏನು ಮಾಡ್ತೀವಿ, ಎ ಮೈನಸ್ ಬಿ. ದಟ್ ಈಸ್ ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು, ಫಸ್ಟ್ ಬರ್ಕೋರಿ ನೀವು ಏನೇನು ಸೆಟ್ ಏನೇನು ಮಾಡಿಸೋದು. ಎ 1, 2, 3, 4, 5, 6 ಕೊಟ್ಟಿದ್ದೀರಾ, ದಟ್ ಈಸ್ ಯುವರ್ ರೈಟ್ ಡೌನ್. 1, 2, 3, 4, 5, 6 ಮೈನಸ್ ಆಫ್ ಬಿ ಸೆಟ್ ಏನು ಕೊಡ್ತಾರೆ ನೋಡಿ. ಬಿ ಸೆಟ್ 2, 4, 6, 8 2, 4, 6, 2, 4, 6, 8 ಇಷ್ಟು ಕೊಟ್ಟಿದ್ರ. ಓಕೆ, ಅಂದರೆ ಇಲ್ಲಿ 2 ಇದನ್ನ 2 ತೆಗೆದುಬಿಡಿ. ಓಕೆ, ಇಲ್ಲಿ 4 ಇದನ್ನ 4 ತೆಗೆದುಬಿಡಿ. ಇಲ್ಲಿ 6 ಇದನ್ನ 6 ತೆಗೆದುಬಿಡಿ. ಮತ್ತೆ 8 ಆಯ್ತಾ, 8 ಇಲ್ಲ ನಮಗೆ. ನಾನು ಏನು ಮಾಡಿದ್ದೀನಿ, ಇಲ್ಲಿ ಎ ಸೆಟ್ಟಲ್ಲಿ ಈ ಬಿ ಎಲಿಮೆಂಟ್ಸ್ನ ತೆಗೆದುಬಿಟ್ಟಿನಿ ನಾನು. ಓಕೆ, ಇಲ್ಲೇನು ಮುಗ್ಬೇಡಿ ನೀವು, ಇಲ್ಲಿ ಇರೋದನ್ನ ಇಲ್ಲಿ ತೆಗೆದುಬಿಡಿ. ಸೊ ನಮ್ಗೆ ಎ ಮೈನಸ್ ಬಿ ನಮ್ಗೆ ಏನು ಬರ್ತದೆ ಅಂದರೆ ಇಲ್ಲಿ ಏನೇನು ಎಲಿಮೆಂಟ್ಸ್ ಉಳಿತೆ ನೋಡಿ. ದಟ್ ಈಸ್ 1, 3, 5. ಓಕೆ, ಸೊ ದಿಸ್ ಈಸ್ ವಾಟ್ ಎ ಮೈನಸ್ ಬಿ. ಇಷ್ಟೇ ನೋಡಿ ಎ ಮೈನಸ್ ಬಿ ಅಂತ. ಇಷ್ಟು ಬರೆದ್ರೆ ನಮ್ಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಇನ್ ಎ ಮೈನಸ್ 1, 3, 5 ಇಲ್ಲ ಆಯ್ತಾ, 1, 3. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಅದೇ ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ನಾವೇನು ಮಾಡಬೇಕು, ಇದರಲ್ಲೆಲ್ಲ ಎಲ್ಲ ಎಲಿಮೆಂಟ್ಸ್ ಇವೆಲ್ಲ ಎಲಿಮೆಂಟ್ಸ್ ಇದರಿಂದ ತೆಗೆದು ಬಿಡ್ಬೇಕು ಅಷ್ಟೇ. ಸೊ ನಾವು ಬರ್ಕೊಳ್ತೀವಿ ನೋಡಿ. ಬೇಕಾದ್ರೆ ಎಕ್ಸ್ ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು, ಫಸ್ಟ್ ಬರ್ಕೊಳ್ಳಿ ಇಲ್ಲೆಲ್ಲ ಎಲಿಮೆಂಟ್ಸು ದಟ್ ಈಸ್ ಎ ಬಿ ಸಿ ಡಿ ಮೈನಸ್ ಆಫ್ ನಮ್ಗೇನಿದೆ ದಟ್ ಈಸ್ ಎಫ್ ಬಿ ಡಿ ಜಿ. ಎಷ್ಟಿದೆ, ಎಷ್ಟು ಕೊಟ್ಟಿದ್ರೆ ಸೊ ನಮ್ಗೇನು ಮಾಡಬೇಕು, ಇಲ್ಲಿ ಬಿ ಐತಾ ಬಿ ತೆಗೆದ್ಬಿಡಿ, ಡಿ ಐತಾ ಡಿ ತೆಗೆದ್ಬಿಡಿ, ಎಫ್ ಐತಾ ಎಫ್ ಇಲ್ಲ, ನಮಗೆ ಜಿ ಐತಾ ಜಿ ಇಲ್ಲ ನಮಗೆ. ಸೊ ನಮ್ಗೆ ಇಲ್ಲೇನು ಉಳಿತಾ ಅದಷ್ಟೇ ಬರೀರಿ. ಇಲ್ಲೇನು ಉಳಿತಾ ದಟ್ ಈಸ್ ಎಕ್ಸ್ ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು ಎ ಕಾಮ ಡಿ. ಎಷ್ಟೇ ನೋಡಿ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಅದೇ ಥರ ಎಕ್ಸಾಕ್ಟ್ಲಿ ವೈ ಮೈನಸ್ ಎಕ್ಸ್. ಈಗ ನಾನು ಮಾಡಬೇಕು, ಇದರಲ್ಲಿ ಎಲ್ಲ ಇರೋ ಎಲಿಮೆಂಟ್ಸ್ ಇದರಲ್ಲಿ ತೆಗೆದುಬಿಡು. ಸೊ ದಟ್ ಈಸ್ ವೈ ಮೈನಸ್ ಎಕ್ಸ್ ಬರ್ಕೊಳ್ಳಿ. ವೈ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಇದು ಬರ್ಕೊಳ್ಳಿ ಫಸ್ಟ್ ವೈ ಸೆಟ್ ಬರ್ಕೊಳ್ಳಿ, ಎಫ್ ಬಿ ಡಿ ಜಿ ಮೈನಸ್ ಆಫ್ ನಮಗೆ ಎಕ್ಸ್ ಸೆಟ್ ಏನಿದೆ ದಟ್ ಈಸ್ ಎ ಬಿ ಸಿ ಡಿ. ಎ ಬಿ ಸಿ ಡಿ. ಓಕೆ, ನಾವು ಇಲ್ಲಿ ನೋಡಿ ಈ ಬಿ, ಇಲ್ಲಿ ಬಿ ಎ ಐತಾ, ಎ ಇಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಆಯ್ತಾ, ಇಲ್ಲಿ ಬಿ ಐತೆ ನೋಡಿ, ಬಿ ಐತೆ. ಓಕೆ, ಬಿ ತೆಗೆದುಬಿಡಿ. ನೆಕ್ಸ್ಟ್ ಸಿ ಐತಾ, ಸಿ ಇಲ್ಲ. ಡಿ ಐತೆ ನೋಡಿ, ಡಿ ಐತಾ. ಓಕೆ, ಡಿ ಐತೆ. ಓಕೆ, ಉಳಿದಿದ್ದೆ ನನಗೆ ವೈ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ ದಟ್ ಈಸ್ ಎಫ್ ಕಾಮ ಜಿ. ಇಷ್ಟು ನೋಡಿ, ಎಲ್ಲೈತೆ ನೋಡಿ ಅದ್ರ. ಓಕೆ, ದಟ್ ಈಸ್ ಎಫ್ ಕಾಮ ಜಿ ಇಲ್ಲಿದೆ. ಇಲ್ಲಿನೂ ಏನು ಬರುತ್ತೆ, ಎ ಕಾಮ ಡಿ ಐತಾ, ಎ ಕಾಮ ಡಿ ಇಲ್ಲ. ಇಲ್ಲ ಅಂದರೆ ವಿಚ್ ಮೀನ್ಸ್ ಇಟ್ ವಿಲ್ ಬಿಕಮ್ ನನ್ ಆಫ್ ದಿಸ್. ಓಕೆ, ಇದು ಎ ಕಾಮ ಡಿ ಇಲ್ಲಿಲ್ಲ, ಇಲ್ಲ ನಮಗೆ ಅದರಲ್ಲಿ ನನ್ ಆಫ್ ದಿಸ್. ಇಲ್ಲಿ ಎಫ್ ಕಾಮ ಜಿ ಇದೆ, ಎಲ್ ಎಫ್ ಕಾಮ ಜಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಜಸ್ಟ್ ರೈಟ್ ಡೌನ್. ಓಕೆ, ಸೊ ನಾವು ಅದೇ ಥರ ಇಂಟರ್ಸೆಕ್ಷನ್ ಅಂದ್ರೆ ಏನು, ಇದರಲ್ಲಿ ಮತ್ತು ಇದರಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ಇದೆ ಬರ್ಕೋಬೇಕು. ಇದ್ರಲ್ಲಿ ಮತ್ತೆ ಏನು ಕಾಮನ್ ಇದೆ. ಸೊ ಇಲ್ಲಿ ಬಿ ಇದೆ, ಇದರಲ್ಲೂ ಬಿ ಇದೆ. ಓಕೆ, ಇಲ್ಲಿ ಡಿ ಇದೆ, ಇಲ್ಲೂ ಡಿ ಇದೆ. ಓಕೆ, ಇಷ್ಟೇ. ಇದನ್ನ ಒಂದು ಸೆಟ್ ಫಾರ್ಮಲ್ಲಿ ಬರ್ಕೊಂಡ್ಬಿಟ್ರೆ ಮುಗಿತು. ಅಂದರೆ ಇಂಟರ್ಸೆಕ್ಷನ್ ಅಂದರೆ ಇದರಲ್ಲಿ ನಾವು ಕಾಮನ್ ಎಲಿಮೆಂಟ್ಸ್ ಇದೆ. ಕಾಮನ್ ಇದೆ ಅಂದರೆ ಸೇಮ್ ಎಲಿಮೆಂಟ್ಸ್. ಇಲ್ಲಿ ಬಿ ಇದೆ, ಬಿ ಬರ್ಕೊಳ್ಳಿ. ಅಂದರೆ ಬಿ ಇದ್ರೆ ಬಿ ಬರ್ಕೊಳ್ಳಿ. ನೆಕ್ಸ್ಟ್ ಏನು, ಡಿ ಇದೆ, ಡಿ ಬರ್ಕೊಳ್ಳಿ. ದಿಸ್ ಈಸ್ ವಾಟ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಇದನ್ನ ಕಾಮನ್ ಸೇಮ್ ಎಲಿಮೆಂಟ್ಸ್ ಯಾವ್ದು ಅದನ್ನ ಒಂದು ಸೆಟ್ಟಲ್ಲಿ ಬರೆಯೋದು ಏನಂತೀವಿ ನಾವು, ಏನಂತೀವಿ ದಟ್ ಈಸ್ ವಾಟ್ ಇಂಟರ್ಸೆಕ್ಷನ್. ನಾವು ಇಲ್ಲೇನಿದೆ ಬಿ ಕಾಮ ಡಿ ಎಲ್ಲಿದೆ, ಇಲ್ಲಿದೆ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನಾವು
ಎ ಯೂನಿಯನ್ ಎ ಡ್ಯಾಶ್ ಇದನ್ನ ಡೈಗ್ರಾಮೆಟಿಕಲಿ ಅರ್ಥ ಮಾಡ್ಕೊಳ್ಳಿ. ಎ ಯೂನಿಯನ್ ಎ ಡ್ಯಾಶ್ ಅಂದರೆ ನಥಿಂಗ್ ಬಟ್ ಏನಂದರೆ, ಸೊ ನಮ್ಗೆ ಇಲ್ಲಿ ನೋಡಿ ಎ ಡ್ಯಾಶ್ ಫಸ್ಟ್ ಇಲ್ಲಿ ಬರ್ಕೊಳ್ತೀನಿ, ಇಲ್ಲಿ ಮಾಡ್ತೀನಿ ನೋಡಿ. ದಿಸ್ ಇಸ್ ಎ, ಓಕೆ, ಇದು ಎ ಸೆಟ್, ಇದು ಎ ಅಂತ ಅರ್ಥ. ಓಕೆ, ಎ ಡ್ಯಾಶ್ ಅಂದರೆ ಏನು? ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್? ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಅವ್ರೇನು ಮಾಡೋಕೆ ಯೂನಿಯನ್ ಮಾಡೋಕೆ ಎ ಡ್ಯಾಶ್ ಜೊತೆ. ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಬಿಟ್ಟು ಉಳ್ಕಿದ್ದೆಲ್ಲ. ದಿಸ್ ಇಸ್ ಎ ಅಂದರೆ ಇದು. ಓಕೆ, ಉಳ್ಕಿದ್ದೆಲ್ಲ ಅಂದರೆ ಎ ಬಿಟ್ಟು ಉಳ್ಕಿದ್ದೆಲ್ಲ ಅಂದರೆ ಎ, ದಿಸ್ ಇಸ್ ಎ ಅಂದರೆ ಎ ಡ್ಯಾಶ್ ಇಸ್ ನಥಿಂಗ್ ಎ ಬಿಟ್ಟು ಉಳ್ಕಿದ್ದೆಲ್ಲ. ಸೊ ಇದನ್ನೆಲ್ಲ ಬರುತ್ತೆ. ದಿಸ್ ಇಸ್ ಓಕೆ. ಇವೆರಡು ಯೂನಿಯನ್ ಮಾಡಿ, ಯೂನಿಯನ್ ಹೆಂಗೆ ಮಾಡ್ತೀರಿ ನೋಡಿ, ಇದನ್ನ ಎರಡು ಓವರ್ಲ್ಯಾಪ್ ಮಾಡ್ತೀನಿ ಈಗ. ನಮ್ಗೇನು ಬಂತು? ನಮ್ಗೇನು ಬಂದ್ರೆ ಕಂಪ್ಲೀಟ್ ಯೂನಿವರ್ಸಲ್ ಸೆಟ್ ಬಂತು. ಓಕೆ, ಎ ಮತ್ತು ಬಿನ ನಾನು ಏನು ಮಾಡಿದ್ದೀನಿ? ಓಕೆ, ಎ ಮತ್ತು ಬಿನ ಏನು ಮಾಡಿ, ಎ ಆ್ಯಂಡ್ ಎ ಡ್ಯಾಶ್ನ ಏನು ಮಾಡಿ ಯೂನಿಯನ್ ಮಾಡಿ. ಯೂನಿಯನ್ ಮಾಡಿದ್ರೆ ಎರಡು ಜೋಡಿಸೋದು. ಓಕೆ, ಜೋಡಿಸೋದು ಬಂದರೆ ವಾಪಸ್ ಏನು ಬಂತು? ಯೂನಿವರ್ಸಲ್ ಸೆಟ್ ಬಂತ. ಓಕೆ, ಕಂಪ್ಲೀಟ್ ಸೆಟ್ ಬೇಕಾದ್ರೆ ವಾಪಸ್ ತಗೊಳ್ತಾವೆ. ವಾಪಸ್ ಇಲ್ಲಿ ತಂದಾಗ ವಾಪಸ್ ಏನಾಗುತ್ತೆ ನೋಡಿ, ಇದೇನಾಗುತ್ತೆ ನಮಗೆ. ಸೊ ನಮಗೆ ಯೂನಿವರ್ಸಲ್ ಕಂಪ್ಲೀಟ್, ಇದನ್ನ ನಾರ್ಮಲ್ ಆಗಿ ಸೆಟ್ ಇದು ಕಂಪ್ಲೀಟ್ ಎಲ್ಲ ಎಲಿಮೆಂಟ್ಸ್ ಏನಾಗ್ತೀವಿ ಯೂನಿವರ್ಸಲ್ ಸೆಟ್ ಆಗ್ತೈತಿ. ಅದಕ್ಕೆ ನಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್? ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಇದು ಗೊತ್ತಿರ್ಬೇಕು ನೋಡಿ, ಎ ಯೂನಿಯನ್ ಬಿ, ಡಿ ಮಾರ್ಗನ್ಸ್ ಲಾ. ಸೊ ಯು ಹ್ಯಾವ್ ಲರ್ನ್ಡ್ ದಟ್ ಡಿ ಮಾರ್ಗನ್ಸ್ ಲಾ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು, ಇಫ್ ದೇ ಹ್ಯಾವ್ ಗಿವನ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಕೊಟ್ಟಾಗ ಇದನ್ನೇನು ಮಾಡಿ ಹೋಲ್ ಡ್ಯಾಶ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ, ಇಲ್ಲಿ ಯೂನಿಯನ್ ಇದೆ ಅಂತ ಏನು ಮಾಡಿ ಇಂಟರ್ಸೆಕ್ಷನ್ ಮಾಡ್ಕೊಳ್ಳಿ. ಯೂನಿಯನ್ ಇದ್ದಿದ್ದೇನು ಮಾಡಿ ಇಂಟರ್ಸೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಎ ಡ್ಯಾಶ್ ಇದೆ ನೋಡಿ, ಎ ಇಲ್ಲಿ ನೋಡಿ, ಇಲ್ಲಿ ಹೋಲ್ ಡ್ಯಾಶ್ ಇದೆ, ಇದಕ್ಕೆ ಸಪ್ರೇಟ್ ಆಗಿ ಡ್ಯಾಶ್ ಬರ್ಕೊಂಡು. ಅದೇ ಥರ ಇಫ್ ದೇ ಹ್ಯಾವ್ ಗಿವನ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಅಂತ ಕೊಟ್ಟಾಗ, ಓಕೆ, ಹೋಲ್ ಡ್ಯಾಶ್ ಅಂತ ಬಂದಾಗ ಇಲ್ಲಿ ಇಂಟರ್ಸೆಕ್ಷನ್ ಇದ್ದಿದ್ದು ಏನು ಮಾಡಿ ಯೂನಿಯನ್ ಮಾಡಿ. ಇಲ್ಲಿ ಇಂಟರ್ಸೆಕ್ಷನ್ ಇದ್ದಿದ್ದು ಏನು ಮಾಡಿ ಯೂನಿಯನ್ ಮಾಡಿ. ಇಲ್ಲಿ ಸಪ್ರೇಟ್ ಆಗಿ ಡ್ಯಾಶ್ ಬರ್ಕೊಂಡು ಎ ಡ್ಯಾಶ್ ಬಿ ಡ್ಯಾಶ್. This is what the correct answer. D Morgan's law. Okay. So now A union B whole dash. A union B whole dash we can write as A dash intersection B dash. A dash intersection B dash illide nodi. Okay. ಅದೇ ತರ ಇಲ್ಲಿ ನೋಡಿ A intersection B whole dash. A intersection B whole dash illide ನೋಡಿ ಇಲ್ಲಿದೆ. That is A dash union B dash. A dash union B dash illide. This is the correct. Okay. So just write down this one. Okay, now we will go for next question. Next question ನೋಡಿ ಏನಿದೆ, A intersection A dash. ಓಕೆ, ಈಗ ಜಸ್ಟ್ ನಾವು ಇಲ್ಲಿ ಮಾಡಿದ್ವಿ ನೋಡಿ, ಇಲ್ಲಿ ಮಾಡಿದ್ವಿ. ಓಕೆ, ಇಲ್ಲಿ ನೋಡಿ ಇವು ಎರಡು ಎಲಿಮೆಂಟ್ಸ್ ಎಲ್ಲಾದ್ರೂ ಇಂಟರ್ಸೆಕ್ಟ್ ಆಗ್ತಿದ್ದಾವ. ಯಾಕಂದ್ರೆ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ನಿಮಗೆ, ಬೇರೆ ಬೇರೆ ಕಲರ್ ಪೆನ್ ಯೂಸ್ ಮಾಡಿಕೊಂಡು. ಲೆಟ್ ಅಸ್ ಕನ್ಸಿಡರ್ ಇದು ಎ ಸೆಟ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಎ ಸೆಟ್. ನಮ್ಗೆ ಇದ್ರ ಜೊತೆ ಏನು ಮಾಡಬೇಕು, ಇಂಟರ್ಸೆಕ್ಟ್ ವಿತ್ ಎ ಡ್ಯಾಶ್. ಓಕೆ, ಸೊ ನಾವು ನಾನು ಏನು ಮಾಡ್ತೀನಿ ಅಂದರೆ ಎ ಸೆಟ್ ಅಂದರೆ ಇದು, ದಿಸ್ ಈಸ್ ವಾಟ್ ಎ ಸೆಟ್. ಓಕೆ, ಇದು ಎ ಸೆಟ್. ನಮಗೆ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್? ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಬೇರೆ ಪೆನ್ ಯೂಸ್ ಮಾಡ್ತೀನಿ ನೋಡಿ. ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ದಿಸ್ ಒನ್. ಓಕೆ, ಸೊ ದಿಸ್ ಈಸ್ ವಾಟ್ ಎ ಡ್ಯಾಶ್. ಸೊ ಇವೆರಡು ಓವರ್ಲ್ಯಾಪ್ ಮಾಡ್ತೀನಿ ನೋಡಿ, ಇವೆರಡು ಓವರ್ಲ್ಯಾಪ್ ಮಾಡ್ತೀನಿ. ಬೇಕಾದ್ರೆ ನಿಮಗೆ ಇವೆರಡು ಓವರ್ಲ್ಯಾಪ್ ಆಗ್ತಾನೆ ನೋಡಿ. ಓಕೆ, ಎಲ್ಲರೂ ಓವರ್ಲ್ಯಾಪ್ ಆಗ್ತಾವ. ಇಂಟರ್ಸೆಕ್ಷನ್ ಅಂದ್ರೆ ಏನು? ಸೊ ನಮ್ಗೆ ಇಂಟರ್ಸೆಕ್ಷನ್ ಇಸ್ ನಥಿಂಗ್ ಬಟ್ ಕಾಮನ್ ಎಲಿಮೆಂಟ್ಸ್. ಎಲ್ಲಿ ಕಾಮನ್ ಎಲಿಮೆಂಟ್ಸ್ ಬರ್ತಿದ್ದಾವೆ? ನಮ್ಗೆ ಕಾಮನ್ ಎಲಿಮೆಂಟ್ಸ್ ಬರ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋದು, ಸೊ ಕಾಮನ್ ಎಲಿಮೆಂಟ್ಸ್ ಬರ್ತದೆ. ದೆರ್ ಇಸ್ ನೋ, ನಮ್ಗೆ ಏನು ಬರಬೇಕು, ಎಂಟಿ ಸೆಟ್ ಬರುತ್ತೆ. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಮಾಡಿದಾಗ ಏನು ಬರುತ್ತೆ, ನಮಗೆ ಎಂಟಿ ಸೆಟ್ ಬರುತ್ತೆ. ಸೊ ದಟ್ ಈಸ್ ವೈ ದಿಸ್ ವಿ ಕ್ಯಾನ್ ರೈಟ್ ಆಸ್ ಎಂಟಿ ಸೆಟ್. Okay, next we will go for next question. And ಅದೇ ತರ empty set intersection, empty set dash intersection. Empty set dash is nothing but what? Empty set dash ಅಂದ್ರೆ ಏನು? Empty set dash is nothing but ಏನಂದ್ರೆ, ಸೊ ನಮಗೆ empty set ಬಿಟ್ಟು empty set ಬಿಟ್ಟು ಉಳಿಕಿದ್ದೆಲ್ಲ ಅಂದ್ರೆ ಏನು? ಯೂನಿವರ್ಸಲ್ ಸೆಟ್. ಸೊ ನಮಗೆ empty set dash is nothing but ಅಂದ್ರೆ ಯೂನಿವರ್ಸಲ್ ಸೆಟ್ ಅಂತ ಅರ್ಥ. ಓಕೆ, ಸೊ ನಮ್ಗೆ ಯೂನಿವರ್ಸಲ್ ಸೆಟ್ empty set ಅಂದ್ರೆ empty set ಬಿಟ್ಟು ಉಳಿಕಿದ್ದೆಲ್ಲ ಅಂದ್ರೆ ಯೂನಿವರ್ಸಲ್ ಸೆಟ್ ಅಂತ ಅರ್ಥ. ಡ್ಯಾಶ್ ಇಸ್ ನಥಿಂಗ್ ಬಟ್ ಎಂಟಿ ಸೆಟ್ ಬಿಟ್ಟು ಉಳ್ಕಿದ್ದೆಲ್ಲ, ಏನು ಕೊಟ್ಟಿದ್ರೆ ಅದು ಬಿಟ್ಟು ಉಳ್ಕಿದ್ದೆಲ್ಲ ಅಂತ ಅರ್ಥ. ಓಕೆ, ಸೊ ನಮಗೆ ದಟ್ ಈಸ್ ಎಂಟಿ ಸೆಟ್ ಬಿಟ್ಟು ಉಳ್ಕಿದ್ದೆಲ್ಲ ಅಂದ್ರೆ ಏನು ಬರುತ್ತೆ, ನಮಗೆ ಯೂನಿವರ್ಸಲ್ ಸೆಟ್ ಬರುತ್ತೆ. ಅದ್ರ ಜೊತೆ ಏನು ಮಾಡಬೇಕು ನಾವು, ಇಂಟರ್ಸೆಕ್ಷನ್ ಐತಿ ಎ ಸೆಟ್, ವಿಚ್ ಮೀನ್ಸ್ ಯೂನಿವರ್ಸಲ್ ಸೆಟ್. ನಮ್ಗೆ ಏನು ನಾರ್ಮಲ್ ಆಗಿ ಏನು ಮಾಡುತ್ತೆ, ಎಂಟಿ ಸೆಟ್ ಡ್ಯಾಶ್ ಇಂಟರ್ಸೆಕ್ಷನ್ ವಿತ್ ಎ. ಎಂಟಿ ಸೆಟ್ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್? ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ವಿತ್ ಎ ಅಂತ ಬಂದಾಗ ನಾವು ಏನು ಬರುತ್ತೆ, ಯೂನಿವರ್ಸಲ್ ಸೆಟ್ ಅಲ್ಲಿ ಮತ್ತೆ ಎ ಸೆಟ್ ಅಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ಇರ್ತದೆ, ದಟ್ ಈಸ್ ಎ ಸೆಟ್ ಬರುತ್ತೆ.
Okay, A set ಬರುತ್ತೆ, that is what this is the correct answer. Okay, so now we will go for next question. ಓಕೆ, ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ನೋಡಿ ಏನಿದೆ ನಮಗೆ. ನಾವು ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಅಂತ ಕೊಟ್ಟಿದೆ. ಈಗ ನೋಡಿ, ನಾವು ಎಂಟಿ ಸೆಟ್ನ ಡ್ಯಾಶ್ ಮಾಡಿದಾಗ ಯೂನಿವರ್ಸಲ್ ಸೆಟ್. ಅದೇ ಯೂನಿವರ್ಸಲ್ ಸೆಟ್ನ ನಾವು ಕಾಂಪ್ಲಿಮೆಂಟ್ ಕಂಡಿಡಿದ್ರೆ ಅಥವಾ ಯು ಡ್ಯಾಶ್ ಮಾಡಿದಾಗ ಏನಾಗುತ್ತೆ ಅಂದರೆ ಯೂನಿವರ್ಸಲ್ ಸೆಟ್ ಬಿಟ್ಟು ಉಳ್ಕಿದ್ದೆಲ್ಲ. ನಾರ್ಮಲ್ ಆಗಿ ಇಲ್ಲಿ ನೋಡಿ, ಯೂನಿವರ್ಸಲ್ ಸೆಟ್ ಅಂದರೆ ಇದೆಲ್ಲ, ಇದು ಬಿಟ್ಟು ಉಳ್ಕಿದ್ದೆಲ್ಲ ಅಂದರೆ ಏನು ಬರುತ್ತೆ ನಮ್ಗೆ? ಏನು ಇರೋದೇ ಇಲ್ಲ. ಓಕೆ, ಇದು ಬಿಟ್ಟು ಉಳ್ಕಿದ್ದು ಏನಂದ್ರೆ ಏನಿರುತ್ತೆ? ಲೆಟಸ್ ಕನ್ಸಿಡರ್ ಏನದು ಒಂದು ಸೆಟ್ಟು. ಓಕೆ, ಸೆಟ್ ಅಂತಿದೆ, ಅದರಲ್ಲಿ ಯು ಡ್ಯಾಶಸ್ ಅಂದ್ರೆ ಯು ಡ್ಯಾಶ್ ಅಂತಿದ್ದೆಲ್ಲ ಅಂತ ಅರ್ಥ. ಅದು ಬಿಟ್ಟು ಉಳ್ಕಿದ್ದೆಲ್ಲ ಅಂದ್ರೆ ಏನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ವಿಚ್ ಮೀನ್ಸ್ ಯು ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್ ಎಂಟಿ ಸೆಟ್ ಅಂತ ಅರ್ಥ. ಅವ್ರು ಏನು ಕೊಟ್ಟಿದ್ರೆ ಯು ಡ್ಯಾಶ್ ಇಂಟರ್ಸೆಕ್ಷನ್ ವಿತ್ ಎ. ಓಕೆ, ಯು ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್ ಎಂಟಿ ಸೆಟ್ ಇಂಟರ್ಸೆಕ್ಷನ್ ವಿತ್ ಎ. ಓಕೆ, ಎಂಟಿ ಸೆಟ್ ಇಂಟರ್ಸೆಕ್ಷನ್ ವಿತ್ ಎ ಅಂದ್ರೆ ಏನು ಮಾಡಬೇಕು? ಇವಾಡ್ರಲ್ಲಿ ನೋಡಿ, ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಬರೋದು. ಓಕೆ, ಎಂಟಿ ಸೆಟ್ ಮತ್ತೆ ಏನಂತೇಳಿ ಏನು ಕಾಮನ್ ಎಲಿಮೆಂಟ್ಸ್ ಇರ್ತಾವೆ? ಏನು ಇರೋದಿಲ್ಲ, ಇಲ್ಲಿ ಏನು ಎಲಿಮೆಂಟ್ಸೇ ಇಲ್ಲ. ಓಕೆ, ಸೊ ನಾವೇನು ಮಾಡೋದು? ದಟ್ ಈಸ್ ನಮಗೇನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಸೊ ದಟ್ ಈಸ್ ವೈ ಏನಾಗುತ್ತೆ? ಎಂಟಿ ಸೆಟ್ ಬರುತ್ತೆ. ಇವ್ರು ಎಂಟಿ ಸೆಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸೊ ದೇ ಹ್ಯಾವ್ ಗಿವನ್ ಹಿಯರ್ ಡೈರೆಕ್ಟ್ ಆಗಿ ಕ್ವಶನ್ ಕೊಡ್ತಾರೆ ಎ ಡ್ಯಾಶ್ ಕಂಡಿಡುತ್ತೆ. ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್? ಇಷ್ಟೊತ್ತು ತಿಳ್ಕೊಂಡ್ರು, ಯೂನಿವರ್ಸಲ್ ಸೆಟ್ಟಲ್ಲಿ ಎ ಕಳಿಬೇಕು. ಓಕೆ, ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್? ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ನಾವೇನು ಮಾಡಬೇಕು? ಯೂನಿವರ್ಸಲ್ ಸೆಟ್ಟಲ್ಲಿ ಏನು ಬೀಳುತ್ತೆ ಅಂದರೆ ಎ ಬಿಟ್ಟು ಉಳ್ಕಿದ್ದೆಲ್ಲ. ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಬಿಟ್ಟು ಉಳ್ಕಿದ್ದೆಲ್ಲ ಅಂದರೆ ಯೂನಿವರ್ಸಲ್ ಸೆಟ್ಟಲ್ಲಿ ಏನೇನು ಎಲಿಮೆಂಟ್ಸ್ ಇದಾವೆ ಅದು ಬರ್ಕೊಳ್ಳಿ. ಫಸ್ಟ್ ಏನಿದೆ? 1 up to 10 ಇದೆ. 1 2 3 4 5 6 up to 10. 1 2 3 4 5 6 7 8 9 10 ಮೈನಸ್ ಆಫ್ ಎ ಸೆಟ್ಟಲ್ಲಿ ಏನು ಎಲಿಮೆಂಟ್ಸ್ ಇದಾವೆ? ಎ ಸೆಟ್ಟಲ್ಲಿ 1 2 3 5 7 9. ಓಕೆ, ಅದು ಬರ್ಕೊಳ್ಳಿ. ಸೊ 1 2 3 5 7 9, that is 1 2 3 5 ಸರಿ 1 3 5 7 9 1 3 5 7 9. ಓಕೆ, ಇಷ್ಟಿದೆ ಅಂತ ಅನ್ಕೊಳ್ಳಿ. ನಾವು ಯು ಜಸ್ಟ್ ಸಿ ಇದರಲ್ಲೆಲ್ಲ ಇರೋ ಎಲಿಮೆಂಟ್ಸ್ ಇದರಲ್ಲಿ ತೆಗೆದುಬಿಡಿ. ಸೊ ದಟ್ ಈಸ್ 1 ತೆಗೆದು 1 ತೆಗಿ, 3 ತೆಗಿರಿ 3 ತೆಗಿ, 5 ಇದೆ 5 ತೆಗಳಿ, 7 ಇದೆ 7 ತೆಗಳಿ, 9 ಇದೆ 9 ತೆಗಿ. ಉಳ್ಕಿದ್ದೇನು ಎಲಿಮೆಂಟ್ಸ್ ಅಂತ ಅಂದರೆ ಇವು ಎಲಿಮೆಂಟ್ಸ್ ಬಿಟ್ಟು ಉಳ್ಕಿದ್ದೆಲ್ಲ ಅಂತ ಬರಿಬೇಕು ನಾವು. ಇವು ಬಿಟ್ಟು ಉಳ್ಕಿದ್ದೆಲ್ಲ ಬರಿಬೇಕಂತ ಇದು. ಸೊ ನಮಗೆ ಎ ಕಾಂಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ ಇದು ಒಟ್ಟು ಉಳ್ಕಿದ್ದೆಲ್ಲ. ಸೊ ನಾವು ಜಸ್ಟ್ ರೈಟ್ ಏನು ಎಲಿಮೆಂಟ್ಸ್ ಬರ್ತದೆ ನಮಗೆ 2 4 6 8 10. ದಿಸ್ ಇಸ್ ವಾಟ್ ಎ ಡ್ಯಾಶ್ ಅಂತ. ಓಕೆ, ಬೇಕಾದ್ರೆ ನೋಡಿ ಇಲ್ಲಿರೋ ಎಲಿಮೆಂಟ್ಸ್ ಯಾವ್ದಾರ ಇದಾವೆ ಅಂದ್ರೆ ಇಲ್ಲಲ್ಲ. ಸೊ ದಟ್ ಈಸ್ ವಾಟ್ ದಿಸ್ ಇಸ್ ವಾಟ್ ದಿ ಆನ್ಸರ್. ನಮ್ಗೆ ಏನಾಗುತ್ತೆ? 2 4 6 8 10. ಓಕೆ, ಇಲ್ಲಿ ಇಷ್ಟಿದೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಏನು ಬರ್ದಿದ್ದು? ಇಲ್ಲಿ ಬರ್ದಿದ್ದೀನಿ. ಓಕೆ, ಸೊ ನಾವು ಜಸ್ಟ್ ರೈಟ್ ಡೌನ್, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. ಲೆಟ್ ಇಫ್ ಯು ಬಿ ದ ಯೂನಿವರ್ಸಲ್ ಸೆಟ್ ಆ್ಯಂಡ್ ಎ ಇಸ್ ಎ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ನಾರ್ಮಲ್ ಆಗಿ ಇದ್ದೇ ಇರೋದು. ಓಕೆ, ಸೊ ಯೂನಿವರ್ಸಲ್ ಸೆಟ್ ಅಂದರೆ ಇವೆಲ್ಲ ಸಣ್ಣ ಪುಟ್ಟ ಮಕ್ಕಳಿದ್ದಂಗೆ ಇದೆಲ್ಲ ಸಬ್ಸೆಟ್ ಇರುತ್ತೆ. ಎ ಬಿ ಸಿ ಅನ್ನು ಯೂನಿವರ್ಸಲ್ ಸೆಟ್ ಅಂತಿದೆ. ಎ ಇಸ್ ಎ ಸಬ್ಸೆಟ್. ಓಕೆ, ಇಸ್ ಎ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ದೆನ್ ಎ ಡ್ಯಾಶ್ ಏನು ಬರುತ್ತೆ? ಎ ಡ್ಯಾಶ್ ಏನು ಬರುತ್ತೆ? ಈಗ ಜಸ್ಟ್ ನಾವು ಮಾಡಿದ್ದೀನಿ ನಾನು. ಓಕೆ, ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್? ಯೂನಿವರ್ಸಲ್ ಸೆಟ್ಟಲ್ಲಿ ಏನು ಕಳಿಬೇಕು? ಏನು ಕಳಿಬೇಕು? ಮುಗೀತು ಅಷ್ಟೇ. ಅದನ್ನ ಕೇಳಿದಾರೆ ಅವರು. ಸೊ ದಿಸ್ ಇಸ್ ಯೂನಿವರ್ಸಲ್ ಸೆಟ್ಟಲ್ಲಿ ಏನು ಕೇಳಿರಿ? ಈಗ ಜಸ್ಟ್ ನಾವು ಮಾಡಿದೆ. ಓಕೆ, ನಾವು ನೋಡಿ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ಮೀನಿಂಗ್ ಏನು? ಡಿಸ್ಜಾಯಿಂಟ್ ಅಂದರೆ 2 ಸೆಟ್ ಇದಾವೆ, ಅದರಲ್ಲಿ ಏನು ಕಾಮನ್ ಎಲಿಮೆಂಟ್ಸೇ ಇರಲ್ಲ ಅಂದರೆ ಡಿಸ್ಜಾಯಿಂಟ್. ಲೆಟ್ ಅಸ್ ಕನ್ಸಿಡರ್ 2 ಸೆಟ್ ನಾನು ವೆನ್ ಡಯಾಗ್ರಾಮ್ ಆಗಿದೆ. ಈ ಥರ ಒಂದು ಇಲ್ಲಿದೆ ಅನ್ಕೊಳ್ಳಿ, ಇನ್ನೊಂದು ಸೆಟ್ ಈ ಥರ ಇದೆ. ಇವಾಗ ಕೂಡೋದಿಲ್ಲ ಅಂದರೆ ವೈ? ಬಿಕಾಸ್ ಈ ಎಲಿಮೆಂಟ್ ಮತ್ತು ಈ ಎಲಿಮೆಂಟ್ಸಲ್ಲಿ ಕಾಮನ್ ಎಲಿಮೆಂಟ್ಸ್ ಇಲ್ಲೇ ಇಲ್ಲ. ನಮ್ಗೆ ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂದರೆ ಇವು ಹೆಂಗೆ ಕೊಡ್ತಾವೆ? ಏನಾದ್ರು ಕಾಮನ್ ಎಲಿಮೆಂಟ್ಸ್ ಇದ್ದಾಗ ಇವು ಕೊಡ್ತಾವೆ. ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂದರೆ ಯಾಕೆ ಕೊಡಬೇಕು? ಓಕೆ, ಸೊ ದಟ್ ಈಸ್ ವೈ ದೀಸ್ ಆರ್ ದ ಡಿಸ್ಜಾಯಿಂಟ್ ಸೆಟ್ಸ್ ಅಂತಂದರೆ ನಮಗೆ ಏನು ಹೇಳ್ಬೋದು? ಸೊ ಕಾಮನ್ ಎಲಿಮೆಂಟ್ಸ್ ಅಂದರೆ ಏನು ಬರ್ತದೆ? ಕಾಮನ್ ಎಲಿಮೆಂಟ್ಸು ನಮಗೆ ಅಂದರೆ ಸೇಮ್ ಎಲಿಮೆಂಟ್ಸ್ ಯಾವುದಿಲ್ಲ ಅಂದರೆ ಇಂಟರ್ಸೆಕ್ಷನ್ ಮಾಡಿದಾಗ ಏನು ಬರುತ್ತೆ? ಎರಡು ಸೆಟ್ಟಿಂದು ಡಿಸ್ಜಾಯಿಂಟ್ ಸೆಟ್ದಾಗ ಇಂಟರ್ಸೆಕ್ಷನ್ ಮಾಡಿದಾಗ ಏನು ಬರುತ್ತೆ? ಎಂಟಿ ಸೆಟ್ ಬರ್ತಾರೆ. ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಎಂಟಿ ಸೆಟ್. ಇಂಟರ್ಸೆಕ್ಷನ್ ಅಂದರೆ ಏನು? ನಮಗೆ ಕಾಮನ್ ಎಲಿಮೆಂಟ್ಸು ನಮಗೆ ಏನಿರ್ಬೇಕು? ಕಾಮನ್ ಎಲಿಮೆಂಟ್ಸ್ ಇರುತ್ತೆ, ಅದನ್ನು ಬರೀ ಕಾಮನ್ ಎಲಿಮೆಂಟ್ಸ್ ಇರೋದೇ ಇಲ್ಲ ನಮಗೆ. ಅದಕ್ಕೋಸ್ಕರ ಏನಾಗುತ್ತೆ? ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಎಂಟಿ ಸೆಟ್ ಆಗುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಅಂದರೆ ಏನು? ಓಕೆ, ಸೊ ನಮಗೆ ವೆನ್ ಡಯಾಗ್ರಾಮ್ ಪ್ರಕಾರ ಅರ್ಥ ಮಾಡ್ಕೊಳ್ಳೋಣ. ವೈ? ಬಿಕಾಸ್ ಡೈರೆಕ್ಟಾಗಿ ನಿಮ್ಗೆ ಅರ್ಥ. ಸೊ ಎ ಮೈನಸ್ ಬಿ ಏನು ಬರುತ್ತೆ ಸರ್ ಅಂತ. ಸೊ ಎ ಮೈನಸ್ ಬಿ ಲೆಟ್ ಅಸ್ ಕನ್ಸಿಡರ್ ನಮಗೂ ಇದು ಎ ಸೆಟ್ ಇದೆ ಅಂತ ಅನ್ಕೊಳ್ಳಿ. ದಿಸ್ ಈಸ್ ಎ ಸೆಟ್
ಓಕೆ, ಇದು ಬಿ ಸೆಟ್. ಎಸ್ ದಿಸ್ ಈಸ್ ಎ ಸೆಟ್, ಇದು ಬಿ ಸೆಟ್. ಇದು ಎ ಸೆಟ್ ಬಿ ಸೆಟ್ ಅಂತಂದ್ರೆ ನಮಗೆ ಎ ಮೈನಸ್ ಬಿ, ನಮಗೆ ಎ ಇರಬೇಕು, ಬಿ ಎಲಿಮೆಂಟ್ಸ್ ಯಾವುದು ಇರಬಾರ್ದು. ಎ ಇರಬೇಕು, ನಮಗೆ ಬಿ ಎಲಿಮೆಂಟ್ಸ್ ಯಾವುದು ಇರಬಾರ್ದು. ಓಕೆ, ಅಂದರೆ ಮೀನಿಂಗ್ ಏನಂದ್ರೆ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ದಿಸ್ ಏರಿಯಾ. ಇದನ್ನು ಕಂಡುಹಿಡಿಬೇಕು. ಓಕೆ, ಇದನ್ನು ಕಂಡುಹಿಡಿಯೋಕ್ಕೋಸ್ಕರ ನಾವೇನು ಮಾಡ್ಬೇಕು? ಇದನ್ನು ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನಾವೇನು ಮಾಡಿ, ಸೊ ಯು ನೋ ದಟ್ ಎ ಇಂಟರ್ಸೆಕ್ಷನ್ ಬಿ ಗೊತ್ತು ನಿಮಗೆ. ಏನು ನಿಮಗೆ ಎ ಇಂಟರ್ಸೆಕ್ಷನ್ ಬಿ ಗೊತ್ತಲ್ಲ? ಲೆಟ್ ಅಸ್ ಕನ್ಸಿಡರ್ ನಮ್ಗೆ ಯಾವ್ದಾರು ಸೆಟ್ ಇದೆ ಅಂತ. ದಿಸ್ ಇಸ್ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ. ಓಕೆ, ಸೊ ನಮ್ಗೆ ಇಂಟರ್ಸೆಕ್ಷನ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ. ಇಂಟರ್ಸೆಕ್ಷನ್ ಅಂದ್ರೆ ಇದಾ? ಓಕೆ, ಸೊ ಎ ಇಂಟರ್ಸೆಕ್ಷನ್ ಅಂದರೆ ಇದು. ಸೊ ನಾವು ಏನು ಮಾಡ್ಬೇಕಂದ್ರೆ, ಸೊ ನಮ್ಗೆ ಇಷ್ಟು ಕಂಡುಹಿಡಿಬೇಕು. ಇಷ್ಟು ಕಂಡುಹಿಡ್ಬೇಕಂದ್ರೆ ಸೆಟ್ ಎ ಅಂದರೆ ಯಾವ್ದು? ಕಂಪ್ಲೀಟ್ ಆಗಿ ಸೆಟ್ ಎ ನಥಿಂಗ್ ಬಟ್ ಕಂಪ್ಲೀಟ್ ಆಗಿ ದಿಸ್ ಇಸ್ ಸೆಟ್ ಎ ಅಂತ. ಇವೆಲ್ಲ ಎಲಿಮೆಂಟ್ಸ್ ಏನು ನೋಡ್ತೀವಿ ಸೆಟ್. ಅದರಲ್ಲಿ ನಾನು ಏನು ಮಾಡೋಕೆ ಇಷ್ಟು ಕಂಡುಹಿಡ್ಬೇಕು. ಇಷ್ಟು ಕಂಡುಹಿಡ್ಬೇಕಂದ್ರೆ ಏನು ಮಾಡಿ, ಈ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಅಂತ ತೆಗೆದುಬಿಡ್ಲ ನಾನು. ಇದನ್ನು ತೆಗೆದುಬಿಡ್ತೀನಿ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಇಷ್ಟು ತೆಗೆದುಬಿಡ್ತೀನಿ ನಾನು. ಉಳಿಯೋದೇನು ನಮಗೆ ಇದು ನೋಡಿ, ಇಷ್ಟು ಇದು ಎ ಇಂಟರ್ಸೆಕ್ಷನ್ ಬಿ, ಇದು ಎ ಸೆಟ್. ಎ ಸೆಟ್ಟಲ್ಲಿ ಎ ಇಂಟರ್ಸೆಕ್ಷನ್ ಬಿ ತೆಗೆದ್ರೆ ಇಷ್ಟು ಬರುತ್ತಾ ನಮ್ಗೆ? ಓಕೆ, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಷ್ಟು ತೆಗೆದುಬಿಡ್ತೀನಿ ನಾನು. ಓಕೆ, ಇಷ್ಟು ತೆಗೆದುಬಿಡ್ತೀನಿ. ಓಕೆ, ಇದನ್ನು ತೆಗೆದುಬಿಡ್ತೀನಿ ನಾನು, ಎ ಇಂಟರ್ಸೆಕ್ಷನ್ ಬಿ. ಅದು ಉಳ್ಕಿದ್ದು ಏನಾರು ಇಲ್ಲಿ ನಾವು ನೋಡಿ ನಾರ್ಮಲ್ ಆಗಿ ನೆಕ್ಸ್ಟ್ ನೋಡಿ ಈ ಥರ ಬರುತ್ತೆ. ಈ ಥರ ಬರುತ್ತೆ. ಎ ಇಂಟರ್ಸೆಕ್ಷನ್ ಬಿ ತೆಗೆದು ಎ ಇಂಟರ್ಸೆಕ್ಷನ್ ಬಿ ತಗೊಂಡ್ರೆ ಈ ಥರ ಬರುತ್ತೆ. ಅದನ್ನು ನಾನು ಈ ಥರ ಬರ್ತೀನಿ. ವಿಚ್ ಮೀನ್ಸ್ ನಾ ಎ ಸೆಟ್ಟಲ್ಲಿ ಏನು ತೆಗಿಬೇಕು? ಎ ಸೆಟ್ಟಲ್ಲಿ ನಾನು ಏನು ತೆಗಿಬೇಕು? ಮೈನಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎ ಸೆಟ್ಟಲ್ಲಿ ಎ ಇಂಟರ್ಸೆಕ್ಷನ್ ಬಿ ತೆಗೆದು ಬಿಟ್ರೆ ಮುಗೀತು, ನನಗೆ ಆನ್ಸರ್ ಬರುತ್ತೆ ಎ ಡ್ಯಾಶ್ ಅನ್ನೋದು, ಅಥವಾ ಎ ಮೈನಸ್ ಬಿ ಅನ್ನೋದು. ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು ಎ ಸೆಟ್ಟಲ್ಲಿ ನಾನು ಏನು ಮಾಡ್ತೀನಿ? ಎ ಇಂಟರ್ಸೆಕ್ಷನ್ ಬಿ ತೆಗೆದು ಬಿಡ್ತೀನಿ. ನಮ್ಗೆ ಏನು ಬರುತ್ತೆ? ಇದು ಆನ್ಸರ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್ ಏನು ಬರುತ್ತೆ, ದಟ್ ಈಸ್ ಎ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ನಾವು ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಎ ಅನ್ನೋದೇನು? ದಟ್ ಈಸ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಬಿ ಅನ್ನೋದೇನು? ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ. ಓಕೆ, ಎ ಅನ್ನೋದೇನು? ಬಿ ಸಬ್ಸೆಟ್. ಬಿ ಅನ್ನೋದೇನು? ಸಿ ದ ಸಬ್ಸೆಟ್. ಈಗ ಎ ಇಸ್ ದ ಸಬ್ಸೆಟ್ ಆಫ್ ಬಿ ಹೌದಾ ಅಲ್ಲ? ಎ ಇಸ್ ದ ಸಬ್ಸೆಟ್ ಆಫ್ ಸಿ ಹೌದಾ ಅಲ್ಲ? ಎ ಬಿ ಸಬ್ಸೆಟ್ಟು, ಬಿ ಸಿ ಸಬ್ಸೆಟ್ಟು. ಎ ಅನ್ನೋದೇನು? ಇದ್ರ ಸೊ ಇಲ್ಲಿ ನೋಡಿ, ಇದು ಮೊಮ್ಮಗ ಅಂತ ಅನ್ಕೊಳ್ಳಿ, ಇದು ಅವ್ರ ತಂದೆ. ಅದು ಬೇಡ ಅಂತೀವಲ್ಲ, ಎಕ್ಸಾಂಪಲ್ ಬೇಡ. ಓಕೆ, ಸೊ ನಾವು ಇಲ್ಲೇನು ಬರ್ಬೋದು, ನಾನು ಇದು ಇದಕ್ಕಿಂತ ಸಣ್ಣದಂದ್ರೆ, ಓಕೆ, ಇದು ಎ ಅನ್ನೋದೇನು ಬಿಗಿಂತ ಸಣ್ಣದಂದ್ರೆ, ಬಿ ಅನ್ನೋದು ಸಿಗಿಂತ ಸಣ್ಣದಂತ ಬಂದಾಗ, ಸೊ ಮತ್ತೆ ಎ ಅನ್ನೋದೇನು? ಸಿಗಿಂತ ಸಣ್ಣದ ಹಾಗೆ ಆಗುತ್ತಲ್ಲ, ಹೌದಾ? ಲೆಟ್ ಅಸ್ ಕನ್ಸಿಡರ್ ನೋಡಿ, ಇಲ್ಲಿ 2 is lesser than 3 then 3 is lesser than 5 then, which means 2 is lesser than 5, ಹೌದಾ? ಅದೇ ಥರ ಬಟ್ ಈ ಥರ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಸೊ ಬಟ್ ದಟ್ ಈಸ್ ವಾಟ್ ಈಸ್ ನಮ್ಗೆ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ ಅಂತ ಹೇಳ್ಬಿಟ್ಟು ಎ ಇಸ್ ಆಲ್ವೇಸ್ ಸಬ್ಸೆಟ್ ಆಫ್ ಸಿ ಅಂತ. ಓಕೆ, ಈ ಥರ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ವಿಚ್ ಮೀನ್ಸ್ ನಾನು ಏನು ಬರಿಬೋದು ನಾನು ಇಲ್ಲಿ, ದಟ್ ಈಸ್ ಎ ಇಸ್ ಅ ಸಬ್ಸೆಟ್ ಆಫ್ ಸಿ. ಓಕೆ, ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಜಸ್ಟ್ ರೈಟ್ ಡೌನ್. ನಾವು ಜೆಸ್ಸಿ ಎ ಇದ್ರದ್ದೇನು, ಸೊ ನಮ್ಗೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಇದನ್ನು ಸಾಲ್ವ್ ಮಾಡೋದು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಸಾಲ್ವ್ ಮಾಡೋದು ನಾರ್ಮಲ್ ಆಗಿ ನೀವು ಮಲ್ಟಿಪ್ಲೈ ಮಾಡ್ತೀವಿ ನೋಡಿ, ಹೆಂಗೆ? ದಟ್ ಈಸ್ 2 times of 3 + 5 ಇದೆ ಅಂತ ಅನ್ಕೊಳ್ಳಿ. ಈ ಥರ ಇದ್ದಾಗ ಹೆಂಗೆ ಮಲ್ಟಿಪ್ಲೈ ಮಾಡ್ತೀರಿ ನೀವು? ಫಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ನಾರ್ಮಲ್ ಆಗಿ ನೀವು ಡೈರೆಕ್ಟಾಗಿ 3 + 5 ಮಾಡಿಬಿಡ್ತೀರಿ. ಬಟ್ ಈ ಥರ ಫಾರ್ಮೆಟಲ್ಲಿ ಬಂದಾಗ ಫಸ್ಟ್ ಏನು ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡೋಕೆ, ಆಮೇಲೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಓಕೆ, ನಾವೇನು ಮಾಡಿದ್ರೆ 2 3 ಸೆಟ್ ದಿಸ್ ಇಸ್ 2 × 3, ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಬರ್ಕೊಳ್ಳಿ, 2 × 5 ಈ ಥರ ಮಾಡ್ತೀವಿ ನಾವು ನಾರ್ಮಲ್ ಆಗಿ. ಅದೇ ಥರ ಇಲ್ಲಿ. ಓಕೆ, ಸೊ ನಾವು ಏನು ಮಾಡ್ತೀನಿ ಅಂದರೆ, ದಟ್ ಈಸ್ ಏನು ಕೊಟ್ಟಿದ್ರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಫಸ್ಟ್ ಏನು ಮಾಡ್ತೀನಿ, ಇದ್ರ ಜೊತೆ ಇಂಟರ್ಸೆಕ್ಷನ್ ಮಾಡ್ತೀನಿ, ಆಮೇಲೆ ಇದ್ರ ಜೊತೆ ಏನು ಮಾಡ್ತೀನಿ, ಇಂಟರ್ಸೆಕ್ಷನ್ ಮಾಡ್ತೀನಿ. ಯೂನಿಯನ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ ಇದನ್ನು ಹೆಂಗೆ ಬರಿಬೋದು, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಆಫ್ ಎ ಇಂಟರ್ಸೆಕ್ಷನ್ ಸಿ. Okay, this is what the correct answer. A intersection B union of A intersection C. This is what the correct answer. A intersection B ಎಲ್ಲಿದೆ ನೋಡಿ, A intersection B union A intersection C. This is okay. ಈಗ ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26 ಏನಿದೆ ನಮಗೆ, A union B is equal to A intersection B ಯಾವಾಗ ಆಗುತ್ತೆ, ಈ ಕಂಡೀಷನ್ ಇದ್ದಾಗ ಯಾವಾಗ ಆಗುತ್ತೆ ಅಂತ ಹೇಳ್ತಿದೆ. ಸೊ ಯಾವಾಗ ಆಗುತ್ತೆ ಅಂದರೆ ನಾವು ಯೂಸ್ A union B ಅಂದ್ರೆ ಏನು, ಮೀನಿಂಗ್ ಏನು? ಸೊ ನಮಗೆ A union B, ಲೆಟ್ ಅಸ್ ಕನ್ಸಿಡರ್
ಇದು ಎ ಸೆಟ್ ಅಂತ ಅನ್ಕೊಳ್ಳಿ. ಓಕೆ, ಇದು ಎ ಸೆಟ್, ಇದು ಬಿ ಸೆಟ್ ಅಂತ ಅನ್ಕೊಳ್ಳಿ. ಎ ಯೂನಿಯನ್ ಬಿ ಅಂದರೆ ಇಷ್ಟು ನಮಗೆ. ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ. ಓಕೆ, ಇದು ಈಕ್ವಲ್ ಟು ಬಿ ಯಾವಾಗ ಆಗುತ್ತೆ ಅಂದರೆ, ಸೊ ನಮಗೇನು ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಇಸ್ ನಥಿಂಗ್ ಬಟ್ ದಿಸ್ ಮಚ್. ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ, ದಿಸ್ ಇಸ್ ಎ ಇಂಟರ್ಸೆಕ್ಷನ್ ಬಿ. ಇವೆರಡು ಈಕ್ವಲ್ ಯಾವಾಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಾವು ಇವೆಲ್ಲ ಈಕ್ವಲ್ ಯಾವಾಗ ಆಗುತ್ತೆ ಅಂದರೆ, ನಾವು ಜಸ್ಟ್ ನಮ್ಗೆ ಏನು ಮಾಡಬೇಕು, ಎ ಯೂನಿಯನ್ ವ್ಯಾಲ್ಯೂ, ಎ ಯೂನಿಯನ್ ಬಿ ವ್ಯಾಲ್ಯೂನು ಸೇಮ್ ಬರಬೇಕು, ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂನು ಸೇಮ್ ಬರಬೇಕು. ಯಾವಾಗ ಬರುತ್ತೆ? ಸೊ ಎ ಯೂನಿಯನ್ ಬಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರಬೇಕು, ಸೇಮ್ ಬರಬೇಕು. ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂನು ಸೇಮ್ ಬರಬೇಕು. ಒಂದೊಂದು ಕೇಸ್ ತೊಗೊಂಡು ಹೋಗೋಣ. ಓಕೆ, ಬೇಕಾದ್ರೆ ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ ನೋಡಿ. ಸೊ ಏನು ಮಾಡೋಣ, ಸೊ ಲೆಟ್ ಅಸ್ ಕನ್ಸಿಡರ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಅನ್ಕೊಳ್ಳಿ. ಈಗ ನಮ್ಮ ಪ್ರಕಾರ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬಂದಾಗ ನಮಗೇನು ಅಂದರೆ, ಎ ಇಸ್ ಸಬ್ಸೆಟ್ ಆಫ್ ಅಂದರೆ ಲೆಟ್ ಅಸ್ ಕನ್ಸಿಡರ್ ಇದು ಬಿ ಸೆಟ್ ಅಂತ ಅನ್ಕೊಳ್ಳಿ. ಓಕೆ, ಬಿ ಸೆಟ್ಟಲ್ಲಿ ಏನಿದೆ, ಎ ಸೆಟ್ ಇದೆ. ಓಕೆ, ಬಿ ಸೆಟ್ಟಲ್ಲಿ ಏನಿದೆ, ಎ ಸೆಟ್ ಇದೆ. ಸೊ ನಮಗೆ ಎ ಯೂನಿಯನ್ ಬಿ ಕಂಡು ಹಿಡ್ಕೊಳ್ಳಿ. ಇದ್ರದ್ದು ಎ ಯೂನಿಯನ್ ಬಿ ಏನು ಬರ್ತಿದ್ದು, ಇದ್ರದ್ದು ಎ ಯೂನಿಯನ್ ಬಿ ಬಂದು ನಮ್ಗೆ ಏನು ಬರುತ್ತೆ ಅಂದರೆ ದಟ್ ಈಸ್ ಬಿ ಬರುತ್ತೆ. ಓಕೆ, ಎ ಯೂನಿಯನ್ ಬಿ ಏನು ಬರುತ್ತೆ ನಮಗೆ. ಅದೇ ಥರ ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ ನಮಗೆ, ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಇವುಗಳಲ್ಲಿ ಕಾಮನ್ ಏನಿರುತ್ತೆ ಎಲಿಮೆಂಟ್ಸ್ ನಮಗೆ ಎ ಸೆಟ್ ಅನ್ನೋದು. ಸೊ ಇದು ಕಾಮನ್ ಇರುತ್ತೆ, ದಟ್ ಈಸ್ ಎ. ನಮ್ಗೆ ಇವಾಗ ಈಕ್ವಲ್ ಇದಾವೆ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಇದಾವೆ ಇಲ್ಲ, ಅದೇ ವಿಚ್ ಮೀನ್ಸ್ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಓಕೆ, ನೆಕ್ಸ್ಟ್ ಏನು ಹೋದ್ರೆ ಲೆಟ್ ಅಸ್ ಕನ್ಸಿಡರ್ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂತ. ಸೊ ಬಿ ಸೆಕೆಂಡ್ ಆಪ್ಷನ್ ಎಲ್ಲಿ ಬೇಕಾದ್ರೆ ನೋಡಿ, ಸೆಕೆಂಡ್ ಆಪ್ಷನ್ ಏನಿದೆ ನಮಗೆ, ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂತ ಇದೆ. ಓಕೆ, ಅದನ್ನು ಚೆಕ್ ಮಾಡೋಣ. ಇವಾಗ ಈಕ್ವಲ್ ಇರ್ಬೇಕು ನಮ್ಗೆ, ಯಾವಾಗ ಈಕ್ವಲ್ ಇರ್ತದೆ. ಸೊ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂದಾಗ ನಾವು ನೋಡಿ, ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂತ ಬಂದಾಗ ಈಗ ನಾನು ಬರ್ಕೊಳ್ತೀನಿ. ಸೊ ಬಿ ಅಂದ್ರೆ ಏನು, ಸೊ ಬಿ ಅಂದ್ರೆ ಬಿ ಇಸ್ ಎ ಸಬ್ಸೆಟ್ ಆಫ್ ಅಂದರೆ ಎ ಸೆಟ್ ಇದೆ. ಓಕೆ, ಎ ಸೆಟ್ಟಲ್ಲಿ ನಮಗೆ ಒಂದು ಸಣ್ಣ ಸೆಟ್ನ ಏನು ಮಾಡ್ತೀವಿ, ಅದ್ರದ್ದು ಎ ಸೆಟ್ ಸಣ್ಣ ಒಂದು ಸೆಟ್. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎ ಸೆಟ್, ಇದು ಬಿ ಸೆಟ್. ಇದ್ರದ್ದು ಎ ಯೂನಿಯನ್ ಬಿ ಏನು ಬರುತ್ತೆ, ಇದ್ರದ್ದು ಎ ಯೂನಿಯನ್ ಬಿ ನೋಡಿ ಏನು ಬರುತ್ತೆ ನಮಗೆ, ಎ ಯೂನಿಯನ್ ಬಿ ನಮಗೆ ಏನು ಬರುತ್ತೆ, ಎ ಬರುತ್ತೆ. ಎ ಯೂನಿಯನ್ ಬಿ ಏನು ಬರುತ್ತೆ, ಎ ಬರುತ್ತೆ. ಅದೇ ಥರ ನಮಗೆ ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ, ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಇವೆರಡರಲ್ಲಿ ಕಾಮನ್ ಎಲಿಮೆಂಟ್ಸ್ ಏನು ಬರ್ತವೆ ನಮ್ಗೆ, ಬಿ ಇಷ್ಟ ಬರೋದು ಕಾಮನ್ ಎಲಿಮೆಂಟ್ಸ್. ಎ ಮತ್ತು ಬಿ ಕಾಮನ್ ಎಲಿಮೆಂಟ್ಸ್ ಏನು ಬರ್ತದೆ, ದಟ್ ಈಸ್ ಬಿ ಬರುತ್ತೆ. ಯುಬ್ರೇಟೆಡ್ ಬಿ, ಇವೆರಡು ಈಕ್ವಲ್ ಇಲ್ಲ. ಓಕೆ, ದಿಸ್ ಏನು ಬಂತು ನಮಗೆ, ಇಲ್ಲೇನು ಬಂತು, ಎ ಯೂನಿಯನ್ ಬಿ ಬಿ ಬಂದಿದೆ, ಎ ಇಂಟರ್ಸೆಕ್ಷನ್ ಬಿ ಎ ಬಂದಿದೆ. ಅದೇ ಥರ ಇಲ್ಲಿ ಎ ಯೂನಿಯನ್ ಬಿ ಎ ಬಂದಿದೆ, ಎ ಇಂಟರ್ಸೆಕ್ಷನ್ ಬಿ ಬಿ ಬಂದಿದೆ. ಇವೆರಡು ಈಕ್ವಲ್ ಇಲ್ಲ. ಓಕೆ, ಈಗ ನೋಡಿ ಇವು ಎ ಆ್ಯಂಡ್ ಬಿ ಆರ್ ಈಕ್ವಲ್. ಎ ಆ್ಯಂಡ್ ಬಿ ಆರ್ ಈಕ್ವಲ್ ಅಂತಂದಾಗ ನಮ್ಗೆ ಹೆಂಗೆ ಬರ್ತೇವೆ ಸೆಟ್ಸು, ದಿಸ್ ಇಸ್ ಎ ಸೆಟ್ ಅಂತ ಅನ್ಕೊಳ್ಳಿ. ಓಕೆ, ಬೇಕಾದ್ರೆ ಬೇರೆ ಎ ಸೆಟ್ ಅನ್ನೋದು ಒಂದು. ಓಕೆ, ಬಿ ಸೆಟ್ ಅನ್ನೋದು ಬೇರೆ ಪೆನ್ನಿಂದ ಹಾಕ್ಕೊಳ್ತೀನಿ ನೋಡಿ. ಓಕೆ, ಇದು ಬಿ ಸೆಟ್ ಅಂತ ಅನ್ಕೊಳ್ಳಿ. ಓಕೆ, ನಾವು ಯು ಜಸ್ಟ್ ಇದ್ರದ್ದು ಎ ಯೂನಿಯನ್ ಬಿ ಕಂಡು ಇಟ್ಕೊಳ್ಳಿ. ಸೊ ಎ ಸೆಟ್ ಅದು ಬಿ ಸೆಟ್ ಅಂದರೆ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಎ ಯೂನಿಯನ್ ಬಿ ನಮಗೆ ಇದು ಎ ಸೆಟ್, ಇದು ಬಿ ಸೆಟ್. ಎ ಯೂನಿಯನ್ ಬಿ ಏನು ಬರಬೇಕು ನಮಗೆ, ಏನೇ ಬರಬೇಕು. ಸೊ ನಮ್ಗೆ ಎ ಯೂನಿಯನ್ ಬಿ ಏನು ಬರಬೇಕು ನಮಗೆ ಸೇಮೇ ಬರುತ್ತೆ. ಎ ಯೂನಿಯನ್ ಬಿ ಏನು ಬರುತ್ತೆ, ಇಂಟರ್ಸೆಕ್ಷನ್ ಏನು ಬರುತ್ತೆ, ಇಂಟರ್ಸೆಕ್ಷನ್ ಏನು ಬರುತ್ತೆ, ಇಂಟರ್ಸೆಕ್ಷನ್ ಸೇಮ್ ಬರುತ್ತೆ ಎ ಇಂಟರ್ಸೆಕ್ಷನ್. ಬಿಕಾಸ್ ನೋಡಿ ಇವೆರಡು ಓವರ್ಲ್ಯಾಪ್ ಆಗಿದೆ. ಓವರ್ಲ್ಯಾಪ್ ಅಂದ್ರೆ ಏನು, ಓವರ್ಲ್ಯಾಪ್ ಇಸ್ ನಥಿಂಗ್ ಬಟ್ ಎ ಯೂನಿಯನ್ ಬಿನೂ ಸೇಮ್ ಬರುತ್ತೆ, ಎ ಇಂಟರ್ಸೆಕ್ಷನ್ ಬಿನೂ. ಬಟ್ ಈ ಎರಡು ಕೇಸಲ್ಲಿ ಏನು ಬರ್ತಿತ್ತು, ಇವೆರಡು ಕೇಸಲ್ಲಿ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಇದ್ದಾಗ ನಮಗೆ ಇವೆರಡು ಸೇಮ್ ಬರ್ತಿದ್ದಿಲ್ಲ, ಇವೆರಡು ಸೇಮ್ ಬರ್ತಿಲ್ಲ. ಬಟ್ ಈ ಕೇಸಲ್ಲಿ ಎ ಇಸ್ ಈಕ್ವಲ್ ಟು ಬಿ ಬಂದಾಗ ಎ ಮತ್ತು ಬಿನೂ ಓವರ್ಲ್ಯಾಪ್ ಆಗುತ್ತೆ. ಅದಕ್ಕೋಸ್ಕರ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿನೂ ಏನು ಬರುತ್ತೆ, ಎ ಇಂಟರ್ಸೆಕ್ಷನ್ ಬಿಗೆ ಈಕ್ವಲ್ ಇರುತ್ತೆ. ಸೊ ದಟ್ ಈಸ್ ವೈ ನಮಗೆ ಈ ಆನ್ಸರ್ ಕರೆಕ್ಟ್ ಆನ್ಸರ್ ಏನು ಬರುತ್ತೆ, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ರೈಟ್ ಡೌನ್. ಸೊ ನಾವು ಈಗ ಜಸ್ಟ್ ಈಗ ನೋಡಿ ಸೆಟ್ ಎ ಆ್ಯಂಡ್ ಬಿ ದಟ್ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ವಿತ್ ಎ ಮೈನಸ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನು ಫಸ್ಟ್ ಆಫ್ ಆಲ್, ಸೊ ದಿಸ್ ಇಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಇಲ್ಲಿ ನೋಡಿ ಒಂದೊಂದೊಂದು ಬರಿತೀನಿ. ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಏನಿರುತ್ತೆ, ಎ ಇಂಟರ್ಸೆಕ್ಷನ್ ಬಿ ಇಸ್ ನಥಿಂಗ್ ಬಟ್ ದಿಸ್. ಎ ಮೈನಸ್ ಬಿ ಅಂದ್ರೆ ಏನು, ಎ ಮೈನಸ್ ಬಿ ಅಂದ್ರೆ ಇದು. ಸೊ ದಿಸ್ ಇಸ್ ವಾಟ್ ಎ ಮೈನಸ್ ಬಿ. ಇವೆರಡು ಇಂಟರ್ಸೆಕ್ಟ್ ಮಾಡಿದಾಗ ಏನಾಗುತ್ತೆ, ಬೇಕಾದ್ರೆ ಮಾಡ್ತೀನಿ ನೋಡಿ, ಇಂಟರ್ಸೆಕ್ಟ್ ಮಾಡೋಣ ಏನು ಬರುತ್ತೆ ನೋಡಿ. ಏನು ಬರ್ತಿದೆ ನಮ್ಗೆ, ಇಂಟರ್ಸೆಕ್ಟ್ ಮಾಡಿದ್ರೆ ಏನು ಬರ್ತಿದೆ, ಎ ಸೆಟ್ ಬರ್ತಿದೆ. ಓಕೆ, ಇಂಟರ್ಸೆಕ್ಟ್ ಮಾಡಿದ್ರೆ ಏನು ಬರ್ತಿದೆ ನಮಗೆ, ಎ ಸೆಟ್ ಬರ್ತದೆ. ವಿಚ್ ಮೀನ್ಸ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ವಿತ್ ಎ ಮೈನಸ್ ಬಿ ಅಂದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ ಎ ಸೆಟ್ ಬರುತ್ತೆ ನೋಡಿ, ಇಟ್ ಈಸ್ ಎ ಸೆಟ್. ಓಕೆ, ಸೊ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದೇ ಥರ ಇಲ್ಲೇನಿದೆ, ಎ ಯೂನಿಯನ್ ಆಫ್ ಬಿ ಮೈನಸ್ ಎ. ಸೊ ನಮಗೆ ಬಿ ಮೈನಸ್ ಎ ಏನು ಬರುತ್ತೆ ಅಂತ ಬರ್ಕೊಡೋಣ ಫಸ್ಟ್. ಸೊ ಬಿ ಮೈನಸ್ ಎ ಅಂದ್ರೆ ಏನು, ದಟ್ ಈಸ್ ಬಿ ಮೈನಸ್ ಎ. ದಿಸ್ ಇಸ್ ಎ ಸೆಟ್, ದಿಸ್ ಇಸ್ ಬಿ ಸೆಟ್. ಅಂದರೆ ಬಿ ಅಲ್ಲಿ ಏನು ಕಳಿಬೇಕು,
ಬಿ ಮೈನಸ್ ಎ ಅಂದ್ರೆ ಏನು, ಬಿ ಎಲ್ ಇದು ಎ ಸೆಟ್ ಅಂತ ಅನ್ಕೊಳ್ಳಿ, ಇದು ಬಿ ಸೆಟ್ ಅಂತ ಅನ್ಕೊಳ್ಳಿ. ಇದು ಬಿ ಸೆಟ್ಟಲ್ಲಿ ಏನ ಕಳೆದ್ಬಿಟ್ರೆ ನಮ್ಗೆ ಏನು ಬರುತ್ತೆ ಅಂದರೆ, ಬಿ ಸೆಟ್ಟಲ್ಲಿ ಏನ ಕಳೆದ್ಬಿಟ್ರೆ ನಮ್ಗೆ ಏನು ಬರ್ತದೆ, ದಟ್ ಈಸ್ ಇಸ್ ಬರ್ತದೆ. ಅದನ್ನ ನೆಕ್ಸ್ಟ್ ಬರ್ಕೊಳ್ಳೋ ಹತ್ರ ಏನೊಂದು ಯೂನಿಯನ್ ವಿತ್ ಎ ಸೆಟ್ ಏನು ಬರ್ತದೆ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಬಿ ಮೈನಸ್ ಎ ಅಂದರೆ ಇದು, ಅವ್ರೇನು ಯೂನಿಯನ್ ವಿತ್ ಎ ಮಾಡಿದ್ರು. ಯೂನಿಯನ್ ವಿತ್ ಎ ಅಂದರೆ ಇದು. ಓಕೆ, ಅಂದರೆ ಇವಾರ್ಡ್ ಕೂಡಿಸಿದ್ರೆ ಏನು ಬರುತ್ತೆ ನಮಗೆ, ಇವಾರ್ಡ್ ಕೂಡಿಸಿದ್ರೆ ಏನು ಬರುತ್ತೆ ನಮಗೆ, ಎ ಯೂನಿಯನ್ ಬಿ ಬರುತ್ತೆ. ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್ ವಾಟ್, ಎ ಯೂನಿಯನ್ ಬಿ ಆ ಥರ ಇರ್ತಂದ್ರೆ ನಮಗೆ ಈ ಥರ ಬರ್ಬೇಕು ನಮ್ಗೆ. ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಎ ಯೂನಿಯನ್ ಬಿ. ಬೇಕಾದರೆ ಈಗ ನಾನು ಕೂಡಿಸ್ತೀನಿ ನೋಡಿ ಏನು ಬರುತ್ತೆ ನಮಗೆ, ದಟ್ ಈಸ್ ಇಫ್ ಐ ಟೇಕ್ ಅನ್ ದಿಸ್, ಬೇಕಾದ್ರೆ ನೋಡಿ ಯಾವ ಥರ ಬಂತು ನಮ್ಗೆ, ಈ ಫಾರ್ಮೆಟಲ್ಲಿ ಬಂತ ಎ ಯೂನಿಯನ್ ಬಿ. ಓಕೆ, ಸೊ ಎ ಯೂನಿಯನ್ ಬಿ ಬಂತು. ಸೊ ದಟ್ ಈಸ್ ವೈ ಇದನ್ನ ಏನು ಬರಿಬೋದು ಅಂದರೆ, ಸೊ ದಿಸ್ ಈಸ್ ವಾಟ್ ನಮಗೆ ಎ ಯೂನಿಯನ್ ಆಫ್ ಬಿ ಮೈನಸ್ ಎ ಅಂದರೆ ಏನು ಬರುತ್ತೆ ನಮಗೆ, ಸೊ ದಟ್ ಈಸ್ ಎ ಯೂನಿಯನ್ ಬಿ ಬರುತ್ತೆ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಬರ್ಕೊಳ್ಳಿ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದೀಸ್ ಟು ಆರ್ ಲಾಸ್ಟ್ ಕ್ವಶನ್ಸ್ ಆಫ್ ದಿಸ್ ಕ್ಲಾಸ್. ಏನಿದೆ ನೋಡಿ, ಫಾರ್ ಎನಿ ಸೆಟ್ ಎ ಆ್ಯಂಡ್ ಬಿ, ಎ ಆವಾಗಲೇ ಮಾಡಿದ್ದು ನೋಡಿ, ಇಲ್ಲಿ ನೋಡಿ ಸೇಮ್ ಎಕ್ಸಾಕ್ಟ್ಲಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಇತ್ತು, ಇಲ್ಲೇ ಮಾಡಿದ್ವೇನಿದೆ ಎ ಬಟ್ ಬಿ ಮೈನಸ್ ಎ ಇದೆ ಇಲ್ಲಿ. ಸೊ ಬಿ ಮೈನಸ್ ಎ ಇದೆ, ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಅಂದರೆ ಏನು ಬರುತ್ತೆ ನೋಡಿ. ಸೊ ನಮ್ದು ಇಟ್ ಈಸ್ ನಮಗೆ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ, ಫಸ್ಟ್ ಆಫ್ ಆಲ್ ಫಸ್ಟ್ ಸೆಟ್ಸ್ ಬರ್ಕೊಳ್ತೀವಿ. ದಿಸ್ ಈಸ್ ವಾಟ್ ಯೂನಿಯನ್ ವಿತ್ ವಾಟ್ ಎ ಸೆಟ್. ಸೊ ನಿಮಗೆ ಸಪ್ರೇಟ್ ಆಗಿ ಡಯಾಗ್ರಾಮ್ ಇಟ್ಟಿರಲಿ, ಹಾಕಿ ತೋರಿಸ್ತೀನಿ ಒಂದು ಡಯಾಗ್ರಾಮ್ ಇರಲಿ. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಏನು, ಇಂಟರ್ಸೆಕ್ಷನ್ ಬಿ ಅಂದರೆ ಇದು ಹೌದಲ್ಲ, ದಿಸ್ ಇಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ. ಬರೀ ಎ ಅಂದರೆ ಏನು, ಎ ಇಸ್ ನಥಿಂಗ್ ಬಟ್ ಇದು. ಓಕೆ, ದಿಸ್ ಇವಾರ್ಡ್ ಯೂನಿಯನ್ ಮಾಡ್ಕೊಳ್ಳಿ. ಇವಾರ್ಡ್ ಯೂನಿಯನ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, ಯೂನಿಯನ್ ಮಾಡ್ಕೊಂಡ್ರೆ ಏನು ಮಾಡಬೇಕು, ಜೋಡಿಸ್ಬೇಕು. ಇವಾರ್ಡ್ ಜೋಡಿಸಾಗ ಏನು ಬರುತ್ತೆ ನೋಡಿ, ಜೋಡಿಸಿದಾಗ ಏನು ಬರುತ್ತೆ ನಮಗೆ, ದಟ್ ಈಸ್ ಯಾವ ಸೆಟ್ ಬರುತ್ತೆ ನಮಗೆ, ಜೋಡಿಸಿದಾಗ ಏನು ಬರುತ್ತೆ ನಮಗೆ, ಎ ಸೆಟ್ ಬರ್ತಿದೆ. ಇದೇನು ಎ ಸೆಟ್ ಬರುತ್ತೆ ಅಲ್ಲ. ಓಕೆ, ಸೊ ದಿಸ್ ಮೀನ್ಸ್ ನಾವೇನು ಬರಿಬೋದು, ಇವಾರ್ಡ್ ಯೂನಿಯನ್ ಮಾಡಿದಾಗ ನಮ್ಗೆ ಏನು ಬರ್ತದೆ, ದಟ್ ಈಸ್ ಎ ಸೆಟ್ ಬರುತ್ತೆ, ಎ ಸೆಟ್ ಬರ್ತದೆ. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಲಾಸ್ಟ್ ಕ್ವಶನ್ ನೋಡಿ ಏನಿದೆ, ಫಾರ್ ಸೆಟ್ ಎ ಅದೇ ಥರ ಎಕ್ಸಾಕ್ಟ್ಲಿ ಅದೇ ಥರ ಸೇಮ್ ಕ್ವಶನು. ನಾವೇನು ಮಾಡಬೇಕು, ವೆನ್ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಓಕೆ, ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಫಿಗರ್ನ ಡ್ರಾ ಮಾಡ್ಕೊಳ್ತೀನಿ. ನಾವು ಜಸ್ಟ್ ಎ ಯೂನಿಯನ್ ಬಿ ಯಾವ ಥರ ಬರುತ್ತೆ, ಈ ಇಂಟರ್ಸೆಕ್ಷನ್ ವಿತ್ ನಾವು ಜಸ್ಟ್ ಸಿ ಇದರಲ್ಲಿ ಎ ಯೂನಿಯನ್ ಬಿ ಯಾವುದು, ಎ ಯೂನಿಯನ್ ಬಿ ಅಂದರೆ ಇದ, ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ ಅಂತ ಅರ್ಥ. ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ. ಇದರಲ್ಲಿ ಏನು ಬರುತ್ತೆ, ಎ ಬರಂದ್ರೆ ಎ ದಟ್ ಈಸ್ ಈಕ್ವಲ್ ಟು, ಇದು ಬೇರೆ ಪೆನ್ನಿಂದ ಬರ್ಕೊಳ್ಳೋಣ. ವೈ, ಬಿಕಾಸ್ ನಾವು ಇಂಟರ್ಸೆಕ್ಟ್ ಮಾಡ್ತಿದ್ದೆ. ಸೊ ದಿಸ್ ಈಸ್ ಎ. ಓಕೆ, ಇವಾಗ ಇಂಟರ್ಸೆಕ್ಟ್ ಮಾಡಿದಾಗ ನಮ್ಮ ಕಾಮನ್ ರೀಜನ್ ಏನು ಬರುತ್ತೆ ನೋಡೋಣ. ಓಕೆ, ಕಾಮನ್ ರೀಜನ್ ಏನು ಬರುತ್ತೆ ನಮಗೆ ನೋಡಿ, ನಾವು ದಿಸ್ ಒನ್. ಇವಾಗ ಎಲ್ಲಿ ಇಂಟರ್ಸೆಕ್ಟ್ ಆಗ್ತೀವಿ, ಎ ಪ್ಲಸ್ ಅಲ್ಲಿ ಇಂಟರ್ಸೆಕ್ಟ್ ಆದ, ಇವಾಗ ನಮ್ಗೆ ಇ ಪ್ಲಸ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿಲ್ಲ ನೋಡಿ. ಇದು ಏನಿದು, ಇ ಪ್ಲಸ್ ಇದೇನಿದು, ದಿಸ್ ಇಸ್ ಎ ಸೆಟ್ ಅಂತ ಅರ್ಥ. ಓಕೆ, ಸೊ ಇ ಪ್ಲಸ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಅದೇನು ನಮಗೆ ಬಿಕಾಸ್ ನೋಡಿ ಪಿಂಕ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಎಲ್ಲಿ ನಮಗೆ ಕೋಯಿನ್ಸೈಡ್ ಆಗ್ತಿದೆ ಅಂದ್ರೆ ಎ ಸೆಟ್ ಪ್ಲೇಸ್ ಅಲ್ಲಿ ನಮಗೆ ಕೋಯಿನ್ಸೈಡ್ ಆಗ್ತಿದೆ. ದಟ್ ಈಸ್ ವೈ ದಟ್ ಈಸ್ ನಮ್ಗೆ ಏನು ಬರುತ್ತೆ ಅಂದ್ರೆ ಆನ್ಸರು, ದಟ್ ಈಸ್ ಎ ಸೆಟ್. ಸೊ ದಿಸ್ ಈಸ್ ಇ. ಸೊ ಇಷ್ಟು ನೋಡಿ. ಸೊ ನಾರ್ಮಲ್ ಆಗಿ ಆಲ್ಮೋಸ್ಟ್ ನೀವು ಜಸ್ಟ್ ಬರ್ಕೊಳ್ಳಿ. ಫಸ್ಟ್ ಹೇಳ್ತೀನಿ ಒಂದು ಮಾತು, ಓಕೆ. ಸೊ ನೋಡಿ ಇಷ್ಟು ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಬೋರ್ಡಿಗೆ ಆರಾಮಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಾ. ಬೋರ್ಡಿಗೆ ಯಾವ ಥರದ MCQ ಕೇಳಿದ್ರೆ ನೀವು ಸಾಲ್ವ್ ಮಾಡ್ತೀರಾ. ಬಟ್ ನೀವು KCET ಅಂದರೆ ಇನ್ನೂ ಸ್ವಲ್ಪ ಓದಬೇಕು. ಓಕೆ, ಸೊ ದಟ್ ಈಸ್ ವೈ ನಾನು ಬೋರ್ಡಿಗೆ KCET ಕ್ವಶನ್ ಕೇಳಿದ್ರೆ ಕೇಳ್ಬೋದು. ನಾನು ಕೇಳಿದ್ದೀನಿ, ಇದು ಇಷ್ಟಲ್ಲೇ ಕೇಳ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಕಾನ್ಸೆಪ್ಟ್ ನೀವು ಚೆನ್ನಾಗಿ ಗೊತ್ತಿದ್ರೆ KCET ಕ್ವಶನ್ಸು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಬಟ್ ಬೋರ್ಡಿಗೆ ಇಷ್ಟು ಕಾನ್ಸೆಪ್ಟ್ ಬಿಟ್ಟು ಬೇರೆ ಯಾವ್ದು ಕೇಳಲ್ಲ.
ಓಕೆ. ಸೊ ದಟ್ ಈಸ್ ವೈ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಚೆನ್ನಾಗಿ ನೋಡ್ಕೊಳ್ಳಿ, ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಔಟ್ ಆಫ್ ಔಟ್ ತರೋ ಇಂಟೆನ್ಷನ್ ಅಂದು. ಸೊ ಐ ಆಮ್ ಡೂಯಿಂಗ್ ಜಸ್ಟ್ ಬಿಕಾಸ್ ಆಫ್ ನಾನು ಬೆಳಿಗ್ಗೆ ಎದ್ದು ಮಾಡ್ತಿದ್ದೀನಿ. ನಾರ್ಮಲಾಗಿ ನಾನು ಕ್ಲಾಸಸ್ ಯಾವಾಗ ಮಾಡ್ತೀನಿ ಅಂದರೆ ಬೆಳಿಗ್ಗೆ ಎದ್ದು 4:30ಗೆ ಎತ್ಕೊಂಡು ನಾವು ಫ್ರೆಶ್ ಅಪ್ ಆಗಿ 5 o'clock ಸ್ಟಾರ್ಟ್ ಮಾಡ್ತೀನಿ ನಾನು ಕ್ಲಾಸಸ್. 5 o'clock ಆಲ್ಮೋಸ್ಟ್ 7 ತನ ಆಗುತ್ತೆ ಕ್ಲಾಸಸ್ ರೆಕಾರ್ಡ್ ಮಾಡೋತನ. ಓಕೆ. ಸೊ ಅದಕ್ಕೋಸ್ಕರ ಸೊ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ. ಸೊ ಮೈ ಇಂಟೆನ್ಷನ್ ಈಸ್ ಟು ಯು ಶುಡ್ ಗೆಟ್ ಔಟ್ ಆಫ್ ಔಟ್. ನಾರ್ಮಲಾಗಿ ಪಾಸ್ ಆಗ್ತೀನಿ ಅಂದ್ರೆ ಪಾಸ್ ಆಗೋದು ಬೇಡ ನಮಗೆ. ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ಯುವರ್ ಪಾಸ್ ಮಾರ್ಕ್ಸ್ಗೋಸ್ಕರ ನಾನು ಮಾಡ್ತಿಲ್ಲ. ಓಕೆ. ಸೊ ನೀವು ಎವ್ರಿ ಒನ್ ಶುಡ್ ಔಟ್ ಆಫ್ ಔಟ್, ಎವ್ರಿ ಒನ್ ಶುಡ್ ಗೆಟ್ ಔಟ್ ಆಫ್ ಔಟ್. ನೀವು ಔಟ್ ಆಫ್ ಔಟ್ ತೊಗೊಂಡ್ರೆ ಮಾತ್ರ ನಾನು ಇಷ್ಟು ದಿವಸ ನಾನು ಏನು ಕಷ್ಟಪಡ್ತಿದ್ದಂದರೆ ಅದು ನನಗೆ ವ್ಯಾಲ್ಯೂ. ಓಕೆ. ಸೊ ದಟ್ ವರ್ತ್ ಐ ಹ್ಯಾವ್ ಟು ಸಿ ಎವ್ರಿ ಒನ್ ಶುಡ್ ಗೆಟ್ ಔಟ್ ಆಫ್ ಔಟ್. ದಟ್ ಈಸ್ ಮೈ ಇಂಟೆನ್ಷನ್. ಓಕೆ. ಸೊ ನಿಮ್ಮ ಕಡೆಯಿಂದ ನೀವು ಪ್ರಯತ್ನ ಮಾಡಿ. ಏನಪ್ಪ ನನಗೆ ಭಾಳ ಏನೂ ಬರಲ್ಲ ಅಂದರೆ ಏನು ನನಗೆ ಎಷ್ಟು ಈಗ ಸ್ವಲ್ಪ ದಿವಸದಿಂದ ಓದ್ತಿದ್ದೇನೆ ಅಂದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಯಾರು ಕಂಟಿನ್ಯೂಸ್ ಎಫರ್ಟ್ಸ್ ಇದೆ ಸೊ ಅವರು ಔಟ್ ಆಫ್ ಔಟ್ ತೊಗೋಬೇಕು. ಓಕೆ. ಸೊ ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ಆಲ್ ದೀಸ್ ವಿಡಿಯೋಸ್. ಓಕೆ. ಸೊ ನೀವು ನಾರ್ಮಲಾಗಿ ನಾವು KCET ಮಾಡಿಸ್ತೀನಿ. ಓಕೆ. ಅದರದ್ದೇನು ಇದು ಮಾಡ್ಕೋಬೇಡಿ. KCETನೂ ಆಲ್ಮೋಸ್ಟ್ ಒಳ್ಳೆ ಮಾರ್ಕ್ಸ್ ತರೋ ಥರ ನಾನು ಕ್ವಶನ್ಸ್ ಮಾಡಿಸ್ತೀನಿ ಕಾನ್ಸೆಪ್ಟ್ ವೈಸು. ಓಕೆ. ಬಟ್ ಬೋರ್ಡಲ್ಲಿ ಔಟ್ ಆಫ್ ಔಟ್ ತೊಗೊಳ್ಳೋ ಜವಾಬ್ದಾರಿ ನಂದು. ನನ್ನ ಕೆಲಸ ನಾನು ಮಾಡ್ತಿದ್ದೀನಿ. ಓಕೆ. ನಿಮ್ಮ ಕೆಲಸ ಏನು ಔಟ್ ಆಫ್ ಔಟ್ ತೊಗೋಬೇಕು. ಇನ್ನೊಂದು ಕೆಲವೊಂದು ಚಾಪ್ಟ್ರಿ ನಾನು ಆಲ್ಮೋಸ್ಟ್ ಎಲ್ಲ 2 marks 3 marks 4 marks 5 marks 6 marks ಮಾಡಿಸಿದ್ದೀನಿ. ಇನ್ನೊಂದೇನು MCQs ಒಂದು ಮಾಡಿಸ್ಬೇಕು. MCQs ಮಾಡಿಸ್ತಿದ್ದೀನಿ. probability 5 marks ಒಂದು ಕ್ವಶನ್ ಮಾಡಿಸ್ಬೇಕು. ಅದೊಂದು ಮುಗಿಸ್ಬಿಟ್ರೆ ಮುಗೀತು. ಎಲ್ಲ ಮಾಡಿಸ್ದಂಗೆ MCQs ಮಾಡಿಸ್ಬಿಟ್ರೆ ಮುಗೀತು. ಫಸ್ಟ್ ಇಯರ್ದು ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಇಯರ್ದು ಒಂದು probability ಒಂದು ಮುಗಿದಿದೆ. probability ಒಂದು ಮಾಡಬೇಕು. probability ಒಂದು ಮುಗಿದ್ಬಿಟ್ರೆ ಸೊ ನಮಗೆ ಆಲ್ಮೋಸ್ಟ್ MCQs ಉಳಿದಿದೆ. ಸೆಕೆಂಡ್ ಇಯರ್ದು MCQs 3-4 ಚಾಪ್ಟರ್ಸ್ ಮಾಡ್ತಿದ್ದೀನಿ. ಓಕೆ. ಇನ್ನೂ ಉಳ್ಕಿದೆಷ್ಟು ಇನ್ನೂ 10 ಚಾಪ್ಟರ್ಸ್ ಏನಿದೆ 10 ಚಾಪ್ಟರ್ಸ್ ಮಾಡ್ತೀನಿ. ಓಕೆ. ಸೊ ನಾನು ಐ ರಿಕ್ವೆಸ್ಟ್ ಯು ಹಂಬಲಿ. Okay, everyone should get out of out. That is what my intention. Okay. So that is why you just study hard whatever I'm teaching. That is very ನಾನು ಲಿಮಿಟೆಡ್ ಟೀಚ್ ಮಾಡ್ತೀನಿ. ನೀವು ಭಾಳ ಓದಿಸಿಲ್ಲ ನಾನು. ಸೊ ಎಷ್ಟು ಲಿಮಿಟೆಡ್ ಟೀಚ್ ಮಾಡ್ತೀನಿ ಅಂದರೆ ನೀವು ಅಷ್ಟೇ ನೀಟಾಗಿ ಓದ್ಬಿಟ್ರೆ ಸೊ ಆಲ್ಮೋಸ್ಟ್ ಔಟ್ ಆಫ್ ಔಟ್ ಬಂದೇ ಬರ್ತಾನೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್.